ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಮ್ಮೆಲ್ಲರ ಜೀವನದಲ್ಲಿ ಒಂದು ಹಂತಕ್ಕೆ ಅಂತ ಬಂದಾಗ ಏನಾದರೂ ಸಮಸ್ಯೆ ಬಂದರೆ ಒಂದು ಮದುವೆ ಆಗ್ಬಿಡು, ಎಲ್ಲ ಸರಿಯಾಗುತ್ತೆ, ಬದಲಾವಣೆ ಆಗ್ಬಿಡುತ್ತೆ, ಅದೃಷ್ಟ ಬರುತ್ತೆ ಅನ್ನುವಂಥ ಮಾತನ್ನ ಕೇಳಿರ್ತೀವಿ. ಅದೇ ಪ್ರಕಾರವಾಗಿ ಮದುವೆ ಆದಮೇಲೆ ಕೆಲವೊಂದಿಷ್ಟು ಮದುವೆಗಳೇ ನಿಲ್ಲೋದಿಲ್ಲ, ಕೆಲವೊಂದಿಷ್ಟು ಕಡೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಆಗ ಪ್ರಶ್ನೆ ಬರುತ್ತೆ, ಮದುವೆಯಿಂದ ಅದೃಷ್ಟ ಬರುತ್ತೋ ಹೋಗುತ್ತೋ ಅಂತ ಹೇಳಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆ ಅದೃಷ್ಟ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ, ಹಾಗಾದ್ರೆ ಮದುವೆ ಅಂದ್ರೆ ಅದೃಷ್ಟನ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅದೃಷ್ಟನೇ ನಾಲನೆ ಅದೃಷ್ಟನೇ. ಆದರೆ ಈ ನಾಗು ನೇಗು ನಮ್ಗೆ ವ್ಯತ್ಯಾಸ ಗೊತ್ತಾಗಿಲ್ಲ. ಹೌದು. ಬಯಕೆ ಬಯಸೋದು ಸರಿನೇ, ಆದರೆ ಅದು ಸಿಕ್ಕಿದೆಯಾ, ಸಿಗ್ತಾ ಇದೆಯಾ, ಅದೇ ನಮ್ಗೆ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ನಾವು ಪ್ರತಿಯೊಂದು ಕೂಡ ಲೆಕ್ಕಾಚಾರ ಹಾಕ್ತೀವಿ. ಮನುಷ್ಯನಿಗೆ ಅದೃಷ್ಟ ಬರಬೇಕು ಮತ್ತು ಅದೃಷ್ಟ ಯಾವಾಗ ಬರುತ್ತೆ, ಈ ಥರ ಹಲವಾರು ಕುತೂಹಲಕರವಾಗಿರ್ತಕ್ಕಂಥ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ. ಆದರೆ ಒಂದು ತಿಳ್ಕೋಬೇಕು, ಮದುವೆ ಅಂತಕ್ಕಂಥದ್ದಕ್ಕೆ ಮೊದಲು ನಮಗೆ ಅರ್ಥ ಗೊತ್ತಾಗಬೇಕು ಅನ್ನೋದಕ್ಕಿಂತ ಮುಂಚಿತವೂ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ದೇವರು ಹೆಣ್ಣ ಗಂಡ ಅನ್ನೋ ಪ್ರಶ್ನೆ. ದೇವರು ಹೆಣ್ಣ ಗಂಡ? ಪ್ರಶ್ನೆ ಆಶ್ಚರ್ಯ ಅಲ್ಲ? ಹೌದು, ಆಶ್ಚರ್ಯ ಅಲ್ವಾ? ನಾವೀಗ ನನ್ನ ಪ್ರಶ್ನೆ ಇಷ್ಟೇ, ದೇವರು ಹೆಣ್ಣ ಗಂಡ ಹೇಳಿಯಪ್ಪ, ಉತ್ತರ ಬೇಕು. ಹೌದು. ಉತ್ತರ ಸಿಕ್ಕಿದೆಯಾ? ಇಲ್ವಲ್ಲ. ನಮ್ದು ಹೆಣ್ಣು ದೇವರು, ನಮ್ಮ ಗಂಡು ದೇವರು. ನಿಮ್ಮ ಹೆಣ್ಣು ದೇವರು ಯಾವುದು, ನಮ್ಮ ಗಂಡು ದೇವರು. ಹಿಂಗೆ ಕಿತ್ತಾಡೆ ಮದುವೆಗಳು ಹಾಳಾಗಿರೋದು. ಹೌದು ಹೌದು. ಅದು ಹೇಳೋದು ಹಿಂಗೆ, ನಮ್ಮ ಹೆಣ್ಣು ದೇವರು ಅದ್ಯಾವ್ದು, ಇವ್ರದ್ದು ಯಾವುದು, ಅವ್ರದ್ದು ಯಾವುದು, ಅದ್ಯಾವಾಗ ಬಂತಮ್ಮ? ಗೊತ್ತಿಲ್ಲ. ಅಂದರೆ ಈ ಥರವಾಗಿರುವಂಥ ಚಿತ್ರ ವಿಚಿತ್ರವಾದ ವಿಚಾರಗಳಿಂದ ನಾವು ಜೀವನವೇ ವಿಚಿತ್ರವಾಗೋಗಿದೆ. ಹೌದು. ನಮಗೆ ಹೆಣ್ಣು ದೇವರು ಗಂಡು ದೇವರು ಪ್ರಶ್ನೆ ಅಲ್ಲ. ನಮಗೆ ದೇವರು ಅಂದರೆ ಒಳ್ಳೇದಾಗತ್ತೆ, ಇದು ಗೊತ್ತು. ಆದರೆ ನಾವು ಹೆಣ್ಣು ಗಂಡು ಮಾಡಿಬಿಟ್ಟಿದ್ದೀವಿ. ಹೌದು. ಅಲ್ಲಿ ಹಂಗೆ ಮಾಡ್ತೀವಿ. ಇಲ್ಲಿ ಮದುವೆ ಆದಮೇಲೆ ಹೆಣ್ಣೆಚ್ಚ ಗಂಡೆಚ್ಚ ಅಂತ ಇಲ್ಲಿ ಸಾಯ್ತೀವಿ. ನೀನೆಚ್ಚ ನಾನೆಚ್ಚ, ಇದು ಹಿಂಗಾದ್ರೆ ಸಂಸಾರ ಆಗುತ್ತೆ ನಮ್ಮ? ಆಗಲ್ಲ ಗುರುಗಳೇ. ನಾನೇ ಸರಿ ಎರಡೂ ಸರಿ ಇಲ್ಲ. ಸೊ ಈ ವಿಚಿತ್ರವಾದ ವರ್ತನೆಗಳು ಏನಕ್ಕೆ ಬರುತ್ತೆ ಅಂತಕ್ಕಂತಹ ಒಂದು ವಿಷಯ. ಅದಕ್ಕೆ ಸಾಮಾನ್ಯವಾಗಿ ಈ ಲವ್ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಆ ಲವ್ ಅನ್ನೋ ಒಂದು ಗುಂಗಿನಲ್ಲಿ ಒಂದು ಖುಷಿಗೊಂದು ಸಿಂಬಲ್ ತೋರಿಸ್ತಾರೆ ಹೆಣ್ಣು ಮಕ್ಕಳು. ಯಾವುದಮ್ಮ ಸಿಂಬಲ್ ಅದು? ನೀನು ಮಾಡಿದ್ರೆ ಹೆಣ್ಮಕ್ಳು ಮಾಡಿದ್ರೆ ಚಂದ. ಸೊ ಆ ಸಿಂಬಲ್ ತೋರಿಸೋ ಅರ್ಥ ಏನು? ಸಿಂಬಲ್ ತೋರಿಸೋ ಸರಿ, ಹಾರ್ಟ್ ಅಂತ. ಯಾರ್ದದು? ಯಾರ್ದು ಆರ್ಟ್ ಅದು? ಹುಡುಗಿದು ಹಾರ್ಟ್. ಓಕೆ, ಅಲ್ಲಿಗೆ ತೋರಿಸಿದ್ದೇನಕ್ಕೆ? ಹುಡುಗನಿಗೆ ಅಂದ್ರೆ ಎರಡು ಒಂದಾಗಬೇಕು ಅಂತ ಅಲ್ವಾ? ಆಗಿದೆಯಾ? ಆಗಿಲ್ಲ. ಬರೀ ತೋರಿಸ್ಕೊಂಡೇ ಕಾಲ ಕಳೆದ್ಬಿಟ್ಟೋ ನಾವು. ಹೌದಾ? ಅದು ಮದುವೆ ಆಗಕ್ಕೆ ಮುಂಚೆ ತೋರಿಸ್ತಾರೆ, ಮದುವೆ ಆದ್ಮೇಲೆ ಮುಚ್ಕೊಂಡ್ಬಿಡ್ತಾರೆ. ಹೌದು. ಈಗ ಅರ್ಥ ಗೊತ್ತಾಗಿದೆ ನಮಗೆ. ಸೊ ಈಗ ವಿಚಾರ ಏನಕ್ಕಿಂತ ತರಬೇಕಾಗತ್ತೆ ಅಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ಮಾಧ್ಯಮದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಬೇಕಾದ್ರೆ ಕೆಲವರಿಗೆ ಆಶ್ಚರ್ಯ ಕೂಡ ಆಗುತ್ತೆ, ಬೇಜಾರು ಕೂಡ ಆಗುತ್ತೆ, ಕೋಪ ಕೂಡ ಬರುತ್ತೆ, ಈ ರೀತಿ ಸನ್ನಿವೇಶನೂ ಕೂಡ ಬರುತ್ತೆ. ಯಾಕೆಂದರೆ ನೆನ್ನೆ ನಾನು ಕೆಲವು ಮಗು ವಿಚಾರದಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿದಾಗ, ಇದೇನಪ್ಪ ಯಾರು ಹೇಳಲ್ಲ, ಇವರೇ ಈ ಥರ ಹೇಳ್ತಿದ್ದಾರೆ, ಇದು ಹೆಂಗಿದು, ತಗೋಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಹೌದು. ಹಾಗಾಗಿ ಇವತ್ತು ಮದುವೆ ಅಂತಕ್ಕಂತಹ ವಿಚಾರದಲ್ಲೂ ಕೂಡ ಅದೃಷ್ಟ ಅನ್ನೋದು ನಾವು ಪಡ್ಕೋಬೇಕಾ, ಅದೇ ಬರುತ್ತಾ ಅಂತಕ್ಕಂಥದ್ದು ನಾವು ಮೊದಲು ತಿಳ್ಕೋಬೇಕು. ಎರಡು ಹೃದಯಗಳು ಶಾಂತವಾಗುವುದಕ್ಕೆ ಮದುವೆ ಮಾಡ್ಕೊಳ್ಳೋದು. ಏನಾಗಬೇಕು? ಹೃದಯ ಶಾಂತವಾಗಬೇಕು. ಎರಡೂ ಹೃದಯಗಳು ಶಾಂತವಾದಾಗ, ಯಾಕೆ ಅಂದರೆ ಒಂದು ಹೆಣ್ಣು ಗಂಡು ಸೃಷ್ಟಿಯ ಕಣ್ಣು. ಗಂಡು ಹೆಣ್ಣು ಸೃಷ್ಟಿಯ ಕಣ್ಣು. ಸೃಷ್ಟಿ ಅಂದ್ರೆ ಏನು? ಭಗವಂತ. ಹೌದು. ಪ್ರಕೃತಿ ಸೃಷ್ಟಿ, ಹೆಣ್ಣು ಗಂಡು ಸೃಷ್ಟಿ. ಹೆಣ್ಣು ಗಂಡು ಸೃಷ್ಟಿ ಯಾವುದು? ಸೌಂದರ್ಯ, ಆಕರ್ಷಣೆ ಅಲ್ವಾ? ಹೌದು. ಹೆಣ್ಣು ಗಂಡನ ಪ್ರಕೃತಿ ಏನು ಅಂದರೆ, ಗಂಡು ನೋಡಿದ ತಕ್ಷಣ ಹೆಣ್ಣಿಗೆ ಇಷ್ಟ ಆಗುತ್ತೆ, ಹೆಣ್ಣು ನೋಡಿದ್ರೆ ಗಂಡು ಇಷ್ಟ ಆಗುತ್ತೆ, ಆ ಸೌಂದರ್ಯ ನೋಡಿ ಖುಷಿ ಆಗ್ತಾರೆ, ಫಿನಿಶ್. ಹೌದು. ಇದು ಸಂಬಂಧ ಕೂಡಿಸೋದು. ಆದರೆ ಈ ಕೂಡಿಸ್ತಕ್ಕಂತಹ ವಿಚಾರದಲ್ಲಿ ಹೃದಯವನ್ನು ಕೂಡ್ಸೋಕ್ಕಾಗಿಲ್ವಲ್ಲ ನಾವು.
ಕೂಡಿಸ್ಬೇಕಾ ಬೇಡವಾ? ಕೂಡಿಸ್ಬೇಕು ಗುರುಗಳೇ. ಮದುವೆ ಆದ ಮೇಲೆ ಹೆಣ್ಣು ಗಂಡು ಮಾಡಬೇಕಾಗಿದ್ದೇನು, ಎರಡು ಹೃದಯಗಳನ್ನು ಒಂದು ಮಾಡುವುದನ್ನು ಕಲಿಬೇಕು. ಹಂಗಾರೆ ಒಂದು ಆಗಿಲ್ಲ ಅಂತೀರಾ ಗುರುಗಳೇ ನಿಮ್ಮ ಪ್ರಕಾರ ಅಂತ ನೀವು ಯಾರು ಪ್ರಶ್ನೆ ಹಾಕ್ಕೊಂಡ್ರೆ ಆಗಿಲ್ಲ. ಯಾಕೇನೋ ನಮ್ಗೆ ಗೊತ್ತಿಲ್ಲ. ಎರಡು ಹೃದಯಗಳು ಒಂದಾಗಬೇಕು, ಆಗಿಲ್ಲ, ಆಗುತ್ತಿಲ್ಲ. ಕಾರಣ ಏನು ಅದನ್ನ ಇವತ್ತು ಹೇಳೋಣ. ಆಗಿಲ್ಲ, ಆಗುತ್ತಿಲ್ಲ. ಹಾಗಾದ್ಮೇಲೆ ನಿಮ್ಮ ಪ್ರಕಾರ ಏನು ಅಂತಂದರೆ ನನ್ನ ಪ್ರಕಾರ ಅಲ್ಲ, ಅದು ಧರ್ಮದ ಪ್ರಕಾರ. ಈ ಧರ್ಮ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಏನು ಅಂದರೆ ಬದುಕುವ ದಾರಿ, ಬದುಕುವ ನಿಯಮಗಳನ್ನು ಧರ್ಮ ತೋರಿಸುತ್ತೆ. ಅಂದರೆ ಪ್ರೀತಿ ಮಾಡಿದ್ರೆ ಹೃದಯಗಳು ಒಂದಾಗಲ್ವಾ ಗುರು? ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಪ್ರೀತಿ ಮಾಡಿದವರು ಶಾಶ್ವತವಾಗಿ ಇರಬೇಕಿತ್ತು, ಕಿತ್ತೋಗುತ್ತಲ್ಲ. ಹೌದು, ಕಿತ್ತೋಗುತ್ತೆ. ಲವ್ ಮಾಡಿದ್ದು ಅವರೇ, ಕಿತ್ತೋಗಿದ್ದು ಅವರೇ. ಮತ್ತು ಲವ್ಗೆ ಎಲ್ಲಿ ಬೆಲೆ ಬಂತು? ಅಲ್ಲೂ ಫೇಲು. ಇನ್ನು ಅಪ್ಪ ಅಮ್ಮ ನೋಡಿ ಶಾಸ್ತ್ರ ಹೇಳಿ ಹೆಸರು ಬಲ ಹೊಂದಾಣಿಕೆ ಮಾಡಿ ಅದು ಫೇಲೆ. ಹೌದು. ಯಾವ್ದು ಉಳಿದಿದೆ ಇಲ್ಲಿ? ಯಾವುದು ಉಳಿತಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ಕೊಂಡು ಆಗೈತಲ್ಲ, ಈ ಕರ್ಮ ಏನು ಮಾಡೋದು ಅಂತ ಯಾರಿಗೂ ಹೇಳಕ್ ಕಳೆದು ಎಳ್ಕೊಂಡು ಹೋಗ್ತಾವ್ರೆ. ಹೌದು, ಅಷ್ಟು ತಾನೆ. ಯಾರನ್ನ ಕೇಳು ಚಂದ ಅಂತ ಯಾರೋ ಹೇಳ್ತಾರ? ಇಲ್ಲ. ಅಯ್ಯೋ ಯಾಕೆ ಹೇಳ್ತೀರಾ ಬಿಡಿ ಗುರುಗಳೇ, ಏನೋ ನಮ್ಮ ಅಪ್ಪ ಅಮ್ಮ ಮಾಡಿಬಿಟ್ರು, ಇದೇ ರಾಗ. ಹೌದು. ಮತ್ತು ಮದುವೆ ಯಾಕೆ ಅಂದರೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿದ್ರು. ಸೊ ಈ ದ್ವಂದ್ವ ಸ್ಥಿತಿಗೆ ಒಂದು ಫುಲ್ ಸ್ಟಾಪ್ ಬೇಕು. ಅದು ಇವತ್ತು ಮುಂದೆ ಇಡೋಣ. ಎಷ್ಟು ಜನ ಏನು. ಇನ್ನು ಎರಡನೇ ವಿಷಯಕ್ಕೆ ಹೋದರೆ ಇದೊಂದು ದೊಡ್ಡ ಒಂದು ವಿಚಾರ ಏನಪ್ಪ ಅಂತಂದರೆ, ಸಂಶಯ ಅಂತಕ್ಕಂಥದ್ದು ಹೆಣ್ಣು ಗಂಡಲ್ಲಿ ಇರುತ್ತಾ ಇಲ್ವಾ? ಸಂಶಯ ಇರುತ್ತೆ ಗುರುಗಳೇ. ಸಂಶಯ ಏನದು ಅಂದರೆ ಮದುವೆ ಮಾಡ್ಕೋಬೇಕಾ ಬೇಡವಾ, ಹುಡುಗ ಸರಿನಾ ಸರಿ ಇಲ್ವಾ, ಅಥವಾ ಇವಳು ಸರಿನಾ ಇಲ್ವಾ, ಸಂಶಯ ಇದ್ದೇ ಇರುತ್ತೆ. ಜೀವನದ ಬಗ್ಗೆ ಸಂಶಯ ಇರುತ್ತೆ, ಸರಿ ಹೋಗುತ್ತಾ ಇಲ್ವಾ ಅಂತ. ಈ ಸಂಶಯಕ್ಕೆ ಕೊನೆ ಅಧ್ಯಾಯನೇ ಮದುವೆ. ಈ ಸಂಶಯ ಯಾಕೆ ಉತ್ಪತ್ತಿ ಆಗತ್ತೆ ಅಂದರೆ ಮನಸ್ಸಿನ ಹತೋಟಿ ತಪ್ಪಿದಾಗ ಬರುತ್ತೆ. ಮನಸ್ಸಿನ ಹತೋಟಿ ತಪ್ಪಿದಾಗ ಸಂಶಯ ಬರುತ್ತೆ. ಈ ಹತೋಟಿ ತಪ್ಪೋದು ಎಲ್ಲಿ ಅಂದರೆ ಹೃದಯದಲ್ಲೇ. ಹೇಗೆ? ಈ ಒಂದು ಸನ್ನಿವೇಶದಲ್ಲಿ ಉಪೇಂದ್ರ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡುವಾಗ ದೂರ ಕೊಟ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಲವ್ ಮಾಡು ಅಂತಾನೆ. ಹೆಂಗಾಗತ್ತದು? ಅಲ್ಲ, ದೂರ ದೂರ ಇದ್ದಾಗ ಲವ್ ಹೆಂಗ್ರೆ ಆಗತ್ತೆ? ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕೆ ಅದನ್ನ ಮಾಡ್ದ ಅವನು ಅಂತ ಇನ್ನೂ ಜನಕ್ಕೆ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ. ಅದನ್ನ ತೋರಿಸ್ತೀನಿ, ಹೇಳ್ಕೊಡೋಣ ಅಂತ. ಯಾಕೆ ಇದನ್ನ ವಿಷಯ ತಗೊಳ್ತೀನಿ ಅಂದರೆ ಸಿನಿಮಾ ಅಂದ ತಕ್ಷಣ ಜನಕ್ಕೆ ಬೇಗ ಕಣ್ಣು ಓಪನ್ ಆಗತ್ತೆ. ಅದಕ್ಕೋಸ್ಕರವಾಗಿ ನಾನು ದೂರ ನೀನು ದೂರ ಪ್ರೀತಿ ಮಾಡೋದು ಹೆಂಗೆ ಪ್ರೀತಿ ಆಗತ್ತದು? ಇದು ಆಕರ್ಷಣೆ ಆಗಬೇಕು ಅಂದರೆ ಹತ್ತಿರವಾದಾಗ ಆಕರ್ಷಣೆ ಆಗತ್ತೆ. ಈಗ ಹತ್ತಿರವಾದಾಗ ಏನಾಗುತ್ತೆ? ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ, ಅಂದರೆ ಆತಂಕ. ಸೊ ನಾನು ಹೆಂಗೆ ಮಾತಾಡೋದು, ಅಥವಾ ಹುಡುಗಿ ಹೊಸ ಪರಿಚಯ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಈಗ ನಿಂಗೆ ಅರ್ಥ ಆಗ್ತಾ ಇರ್ಬೋದು, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾರ್ಟ್ ಬೀಟ್ಸ್ ವೇರಿಯೇಷನ್ಸ್ ಆಗೋದು ಆಕರ್ಷಣೆಯಿಂದ ಮಾತ್ರ, ಹೌದಲ್ಲ? ಹೌದು. ಈ ಆಕರ್ಷಣೆಯಲ್ಲಿ ನಮಗೆ ಶಾಂತತ್ವ ಬರಬೇಕು ಅಂದರೆ ಯಾವಾಗ ಅಂದರೆ ಸ್ಪರ್ಶ ಆದಾಗ. ಹೆಣ್ಣು ಗಂಡು ಸ್ಪರ್ಶ ಆದಾಗ ಶಾಂತ ಆಗುತ್ತೆ, ಖುಷಿ ಆಗುತ್ತೆ ಇಬ್ಬರಿಗೂ, ಹೌದಾ? ಹೌದು. ಇನ್ನು ಮುಂದುವರೆದ ಭಾಗ ನಾನು ಹೇಳೋಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಸ್ಪರ್ಶದಿಂದ ಎರಡು ಹೃದಯಗಳು ಶಾಂತವಾಗತ್ತೆ. ಎಂಥ ಅದ್ಭುತವಾದ ಪವಾಡ ಇದೆ ನಮ್ಮ. ಹೌದು ಗುರುಗಳೇ. ಇದಕ್ಕೆ ಮದುವೆ ಮಾಡ್ಕೊಂಡು ಇದಕ್ಕಿನ್ನ ಅದೃಷ್ಟ ಬೇಕಾ? ಬೇಡ ಗುರುಗಳೇ. ಗಂಡು ಹೆಣ್ಣು ಖುಷಿಯಾಗಿ ಶಾಂತವಾಗಿರ್ತಕ್ಕಂಥ ಮುಂದೆ ಯಾವ ಅದೃಷ್ಟ ಬೇಕಾ? ಬೇಡ. ಕಾರಲ್ಲಿ ಕೂತ್ಕೊಂಡು ಹೋಗ್ತಿದ್ರು, ಹೆಂಡತಿ ಆ ಕಡೆ ಫಾರೆಸ್ಟ್ ನೋಡ್ತಿರ್ತಾರೆ, ಗಂಡ ಈ ಕಡೆ ಡ್ರೈವಿಂಗ್ ಮಾಡ್ತಿರ್ತಾನೆ, ಈ ಅದೃಷ್ಟ ಬೇಕಾ? ಬೇಡ ಗುರುಗಳೇ. ಕಾರಲ್ಲಿ ಕೂತಿದ್ದಾರೆ, ಗಂಡು ಹೆಣ್ಣು ಮುಖ ಮಾತ್ರ ನೋಡ್ತಾ ಇಲ್ಲ. ಸೊ ಇದು ಒಂದು ಬದುಕು ಅಂತ ಅನ್ಕೊಂಡಿದೀವಿ. ಈಗ ಇಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪಾದರೂ ಏನು ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ಈ ಮದುವೆ ಆಗುವಾಗ ಇಲ್ಲಿ ವಿಷಯ ಏನು? ಎರಡು ಹೃದಯಗಳು ಒಂದಾಗಬೇಕು. ಒಂದಾದಾಗ ಮನುಷ್ಯ ಶಾಂತಿ ಬರುತ್ತೆ ಅಂತ ವಿಷಯ ಗೊತ್ತಾಯ್ತು. ಹೌದು. ಈಗ ಅದು ಗೊತ್ತಾಗಬೇಕಂತಂದ್ರೆ ಮನೆಯಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರು ಒಂದು ಆಗಲೇಬೇಕು. ದಾಂಪತ್ಯ ಮದುವೆ ಚೆನ್ನಾಗಿರ್ಬೇಕಾದ್ರೆ ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ಮದುವೆ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತು. ಹೌದು ಹೌದು. ಮದುವೆ ಆಗುವಾಗ ಒಂದು ವಿಷಯನ ನಾವು ಮರಿತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಏನು? ಪುರೋಹಿತರು ಕಲಿಸ್ತೀವಿ, ಗಟ್ಟಿ ಮೇಳ ಮಾಡಿಸ್ತೀವಿ, ಮಂತ್ರ ಹೇಳಿಸ್ತೀವಿ, ಎಲ್ಲರ ಕಾಲ ಅಕ್ಷತೆ ಹಾಕಿಸ್ತೀವಿ, ಎಲ್ಲನೂ ಮಾಡ್ತೀವಿ. ಇಲ್ಲಿ ಮುಖ್ಯ ಪಾತ್ರ ಯಾರು? ಹೀರೋ ಹೀರೋಯಿನ್ನು, ಅಂದರೆ ಗಂಡು ಹೆಣ್ಣು, ಹೌದಾ? ಗಂಡು ಮಾಂಗಲ್ಯ ಧಾರಣೆಯನ್ನ ಮಾಡ್ತಕ್ಕಂಥ ಪದ್ಧತಿ ಗೊತ್ತಿದೆ. ಮಾಂಗಲ್ಯ ಕೈಲಿ ಹಿಡ್ಕೋತಾನೆ.
ಹಿಡ್ಕೊಂಡು ಮಂತ್ರ ಅವನು ಹೇಳ್ಬೇಕಿತ್ತು, ಹೇಳ್ತಾ ಇಲ್ಲ. ಇದು ಮೊದಲನೇ ಅಪರಾಧ. ಪುರೋಹಿತರು ಮಂತ್ರ ಹೇಳ್ತಾ ಇದ್ದಾರೆ. ಹೌದು. ಇನ್ನು ಎರಡನೇ ದೊಡ್ಡ ಘೋರವಾದ ಅಪರಾಧ, ಮಾಂಗಲ್ಯ ಕಟ್ಟುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ವೈಜ್ಞಾನಿಕವಾಗಿ ಕೂಡ ಇದು ಅರ್ಥ ಮಾಡ್ಕೋಬೇಕು, ನಾವು ಎಷ್ಟು ಮೂರ್ಖತನದ ವಿಚಾರವನ್ನು ಮಾಡ್ಕೊಂಡಿದ್ದೀವಿ ಅಂತ. ಮಾಂಗಲ್ಯದ ಸರ ಎಷ್ಟು ಪ್ರಮಾಣ ಇರಬೇಕು ಅಂತ ಗೊತ್ತಾ? ಗೊತ್ತಿಲ್ಲ ಗುರುಗಳೇ. ಅಲ್ಲಿ ಬಳಸೋದೇನು? ಅರ್ಶಿಣದ ದಾರ. ಹೌದು. ಅರ್ಶಿಣದ ದಾರ ಎಷ್ಟು ಅಳತೆ ಇರಬೇಕು ಅಂತ ಗೊತ್ತಿದೆಯಾ ಮದುವೆ ಮಾಡಿಸೋರಿಗೆ? ಗೊತ್ತಿಲ್ಲ ಗುರುಗಳೇ. ಹೋಗ್ಲಿ, ಮಾಂಗಲ್ಯ ಸರ ಮಾಡ್ಕೋತಾರೆ, ಆಮೇಲೆ ತಿಂಗಳ ಶಾಸ್ತ್ರಕ್ಕೆ ಅದೆಷ್ಟಿರಬೇಕು ಅಂತ ಗೊತ್ತಿದೆಯಾ? ಗೊತ್ತಿಲ್ಲ ಗುರುಗಳೇ. ಅಲ್ಲ ಸರಿ, ಮಾಂಗಲ್ಯ ಸರ ಆಗಲಿ ಅರ್ಶಿಣದ ದಾರ ಆಗಲಿ ಎಷ್ಟಿರಬೇಕು ಅಂದ್ರೆ ಅದು ಹೆಂಗಪ್ಪ? ಅದು ಯಾರು ಹೇಳಿರೋದು? ಹೇಳೇ ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇರೋದು. ಹೌದು, ಯಾರು ಹೇಳಿಲ್ಲ. ಪ್ರಮಾಣ ಇದೆಯಲ್ವಾ? ಹೌದು ಹೌದು. ಅದೆಷ್ಟು ಪ್ರಮಾಣ ಇರಬೇಕು ಅಂದರೆ, ಮಾಂಗಲ್ಯ ಧಾರಣೆ ಮಾಡ್ಕೊಳ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮಾಂಗಲ್ಯ ಕಟ್ಟುವಂತಹ ಗಂಡು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಸೈಡ್ ಮಾತ್ರ ಆಗತ್ತೆ, ಹೆಣ್ಣಿನ ಕೆಲಸ ಏನೂ ಇಲ್ಲ ಅಲ್ಲಿ. ಇದಾಗಬೇಕು. ಮಾಂಗಲ್ಯ ಧಾರಣೆಯ ಸಮಯದಲ್ಲಿ ಹೆಣ್ಣಿಂದೂ ಕೂಡ ಪಾತ್ರ ಅಲ್ಲಿ ಕೈಂಕರ್ಯ ಕೆಲಸ ಆಗಬೇಕು. ಮಾಂಗಲ್ಯ ಕಟ್ಟು ಗಂಡಸು, ನಾವೇನು ಮಾಡೋಣ? ಹೌದು, ಏನು ಮಾಡಬೇಕು? ಅದೇ ರಾಂಗ್ ಆಗಿರೋದಿಲ್ಲಿ. ಯಾಕೆಂದ್ರೆ ಎರಡು ಒಂದಾಗೋದಕ್ಕೆ ಮದುವೆ ಮಾಡೋದು. ಹೌದು. ಇಲ್ಲಿ ಮಾಂಗಲ್ಯ ಅಮ್ಮ ಅವ್ನು ಮಾತ್ರ ಕಟ್ತಾ, ಹೆಣ್ಣಿನ ಕೆಲಸ ಏನು? ಹೆಣ್ಣು ಏನು ಮಾಡಬೇಕಿತ್ತು ಹಾಗಾದರೆ? ಇದು ವಿಚಿತ್ರವಾಗಿ ಕಾಣಿಸ್ಬೋದು ಪ್ರತಿಯೊಬ್ಬರಿಗೂ. ಗಂಡು ಆದವನು ಮಾಂಗಲ್ಯ ಕಟ್ತಾನೆ, ಹೆಣ್ಣು ತಲೆ ಬಗ್ಸ್ಕೊಂಡು ಕಟ್ಟಿಸ್ಕೋಬೇಕು. ತಲೆ ಬಗ್ಗಿಸ್ಕೊಂಡು ಕಟ್ಟಿಸ್ಕೋಬೇಕು ಅನ್ನೋದು ಏನಕ್ಕೆ ತಲೆ ಬಗ್ಗಿಸ್ಬೇಕು? ಅದು ಉತ್ತರ ಬೇಕಲ್ಲ. ಹೌದು. ಹೆಣ್ಣು ತಲೆ ಬಗ್ಸೋದು ಶರಣಾಗತಿ ಆಗಿದ್ದೀನಿ ಅಲ್ಲ. ಹಾಗಿದ್ಮೇಲೆ ಹೆಣ್ಣು ಶರಣಾಗತಿ ಆಗಿದ್ದಾಳ? ಮೇಲೆ ಬೀಳ್ತಾಳೆ. ಹೌದಾ? ಹೌದೌದು. ಆದರೆ ತಲೆ ಬಗ್ಗಿಸುವುದು ಸರಿ, ಯಾಕೆ ಬಗ್ಗಿಸ್ಬೇಕು? ಇದು ಇಲ್ಲಿ ವೈಜ್ಞಾನಿಕವಾಗಿ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಆಧ್ಯಾತ್ಮಿಕವಾಗಿ ಹೆಣ್ಣನ್ನು ಲಕ್ಷ್ಮಿಗೆ ಹೋಲಿಕೆ ಮಾಡ್ತಾರೆ. ಹೌದು. ಆ ಮಹಾಲಕ್ಷ್ಮಿ ಆಗಬೇಕು ಅಂದರೆ ತಲೆಯ ಬಗ್ಗದಾಗ ಮಹಾಲಕ್ಷ್ಮಿ ಆಗ್ತಾಳೆ. ಧರ್ಮಕ್ಕೆ ತಲೆಬಾಗಿದ್ದೀನಿ ಅಂತಾನೆ ಹೊರತು ಗಂಡನಿಗೆ ತಲೆಬಾಗಿದ್ದೀನಿ ಅಂತಲ್ಲ. ಧರ್ಮಕ್ಕೆ ತಲೆಬಾಗಿದ್ದೀನಿ ಅಂದರೆ ಗಂಡ ಬಂದರು, ಅತ್ತೆ ಮಾವ ಬಂದರು, ಎಲ್ಲ ಬಂತು, ಸಮಾಜಕ್ಕೆ ಬಂತು. ಅದಕ್ಕೆ ತಲೆ ಬಗ್ಸ್ತಕ್ಕಂಥ ವಿಷಯ. ತಲೆ ಬಗ್ಸಿದ ಮೇಲೆ ಏನನ್ನು ಗುರುತಿಸ್ಬೇಕಿತ್ತು ಅಂದರೆ, ಮಾಂಗಲ್ಯವನ್ನು ಕಟ್ಟುವ ಸಂದರ್ಭದಲ್ಲಿ ಹೆಣ್ಣಾದವಳು ನಮ್ಮ ಹೃದಯದ ಭಾಗದಲ್ಲಿ ಒಪೆ ಅನ್ನೋದು ಒಂದು ಭಾಗ ಇದೆ. ಆ ಹೃದಯದ ಮೇಲೆ ಕರೆಕ್ಟಾಗಿ ಮಾಂಗಲ್ಯ ಕೂತ್ಕೊಳ್ಳೋ ಥರ ಹೆಣ್ಣು ಹಿಡ್ಕೋಬೇಕು ಮಾಂಗಲ್ಯವನ್ನು, ನಂತರ ಗಂಟು ಹಾಕಬೇಕು. ಹೌದಾ ಗುರುಗಳೇ? ಇದು ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ವರ್ಷಗಳು ತಲತಾಂತ ಮದುವೆ ಮಾಡಿಸ್ತಾ ಇರ್ತಕ್ಕಂಥ ಘನಪಂಡಿತರುಗಳಿಗಾಗಲಿ ತಂದೆ ತಾಯಿಗಳಿಗಾಗಲಿ ಧರ್ಮವನ್ನು ಅನುಸರಿಸ್ತಕ್ಕಂತಹ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಷ್ಟೋ ಜನ ಇರ್ತಕ್ಕಂಥದ್ದಾಗಲಿ ಮಾಂಗಲ್ಯವನ್ನು ಹೃದಯದ ಮೇಲೆ ಕೂರಿಸುವಷ್ಟು ಪ್ರಮಾಣದಲ್ಲಿ ಅದು ದಾರ ಆಗಲಿ ಚೈನ್ ಆಗಲಿ ಇರಬೇಕು ಅನ್ನೋ ಪ್ರಜ್ಞೆ ಇದೆಯಾ? ಇಲ್ಲ ಗುರುಗಳೇ. ಮಾತಾಡ್ತೀರಾ ಕೂತ್ಕೊಂಡು, ಗ್ರಂಥಗಳಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಕತೆ ಹೇಳ್ತೀರಾ. ಮಾಂಗಲ್ಯ ಧಾರಣೆ ಅರ್ಥ ಗೊತ್ತಿದೆಯಾ? ಯಾರು ಘನಪಂಡಿತರುಗಳಿದ್ರೆ ದಯವಿಟ್ಟು ಸ್ವಲ್ಪ ತಿಳ್ಕೋಬೇಕು. ಮದುವೆ ಮಾಡಿಸೋವಂಥ ಘನಪಂಡಿತರುಗಳಿಗೆ ಯಾಕೆ ಅಂತ ಹೇಳಿದ್ರೆ, ಜ್ಞಾನವರ್ಜನೆಗಾಗಿ ಮಾಡಿಸ್ತಕ್ಕಂಥ ಆ ಮಾಂಗಲ್ಯ ಧಾರಣೆ ಚಿನ್ನ ಅಂತಕ್ಕಂಥದ್ದು, ಅದನ್ನು ದೇವರು ಅಂತ ಪೂಜಿಸ್ತೀವಿ ಗುರುಗಳೇ. ಈಗ ದೇವರು ನಮ್ಮಲ್ಲಿ ಎಲ್ಲಿರ್ತಾನೆ ಅಂದಾಗ ಈ ಮದುವೆಯ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ, ಒಪ್ಕೋಬೇಕು ಗುರುಗಳೇ. ಆ ಮನಸ್ಸು ಭಗವಂತ ಇದ್ದಾನೆ, ಮಾಂಗಲ್ಯದಲ್ಲಿ ಭಗವಂತ ಇದ್ದಾನೆ, ಮಾಂಗಲ್ಯ ಕಟ್ಟುವ ಗಂಡನಲ್ಲಿ ಭಗವಂತ ಇರ್ತಾನೆ, ಅವನ ಮನಸ್ಸಲ್ಲಿ ಭಗವಂತ ಇರ್ತಾನೆ. ಇದಿಷ್ಟು ಮಿಲನ ಆಗ್ತಕ್ಕಂಥದ್ದು. ಹೌದು. ಅದಾದಾಗ ಮನುಷ್ಯ ಖುಷಿ. ಹಾಗಿರಬೇಕಾದ್ರೆ ಆ ಹೆಣ್ಣು ಆ ಮಾಂಗಲ್ಯವನ್ನು ಈ ರೀತಿ ಬಲಗೈಯಲ್ಲಿ ಇಟ್ಟುಕೊಂಡು ತನ್ನ ಹೃದಯಕ್ಕೆ ಸ್ಪರ್ಶ ಆಗ್ತಾ ಇದೆಯಾ ಅಂತ ಹೆಣ್ಣಿಗೆ ಗೊತ್ತಾಗಬೇಕು. ಆ ಗೊತ್ತಾಗೋದೇನಕ್ಕೆ ಒಂಥರ ಖುಷಿ ಆಗತ್ತೆ, ನೆಮ್ಮದಿ ಬರುತ್ತೆ, ಭಯ ಹೋಗುತ್ತೆ. ಅದು ಟಚ್ ಆದರೆ ಹೆಣ್ಣು ಸುಮ್ಮನೆ ಕೂತಿರುತ್ತೆ, ಏನು ಕಟ್ಕೊತಾ ಇದ್ದೀನಿ, ಈ ಪುಣ್ಯಾತ್ಮ ನಾನು ಯಾವ ರೂಟಕ್ಕೆ ಕರ್ಕೋಯ್ತಾನೋ, ನನ್ನ ಮುಂದಿನ ಕತೆ ಏನೋ ಹಿಡಿದು ಕಟ್ಬಿಡ್ತಾವ್ರೆ ಅಂತ ಇನ್ನು ಯೋಚನೆ ಮಾಡಿಕೊಂಡು ಆ ಶಾಪದಲ್ಲಿ ಮಾಂಗಲ್ಯ ಧಾರಣೆ ಮಾಡಿದ್ರೆ ಎಷ್ಟು ಚಂದ ನಮ್ಮ ಮದುವೆ. ಅಲ್ಲೇ ಫೇಲು. ಹೌದು ಗುರುಗಳೇ. ಮಾಂಗಲ್ಯ ಧಾರಣೆ ಮಾಡುವ ಸಮಯದಲ್ಲಿ ಹೆಣ್ಣಿನ ಮನಸ್ಸು ಫೇಲ್ ಅಂದ ಮೇಲೆ ಮುಂದಿನ ಜೀವನ ಏನವರ ಕತೆ. ಅದಕ್ಕೋಸ್ಕರವಾಗಿ ಶ್ರೀ ಗಣಪತಿಯನ್ನು, ಮಹಾಗಣಪತಿಯನ್ನು ಪೂಜೆ ಮಾಡಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಶುರು ಮಾಡ್ತಕ್ಕಂಥ ನಾವುಗಳಿಗೆ ಗಣಪತಿಯ ಸಂಖ್ಯೆ ಎಷ್ಟಮ್ಮ? 3. ಗಣಪತಿಯ ಸಂಖ್ಯೆ 3. ಈ 3 ಸಂಖ್ಯೆಯ ಪಕ್ಕದಲ್ಲಿ ಒಂದು ಮಾಂಗಲ್ಯ ಅಂತಕ್ಕಂಥ ಒಂದು ಬಿಂದು ಬರುತ್ತೆ. ಅದು ವೃತ್ತಾಕಾರವಾಗಿರ್ತಕ್ಕಂಥ ಬಿಂದು.
ಅದಕ್ಕೆ ನಾವು 3 ಗಂಟು ಮಾಂಗಲ್ಯಕ್ಕೆ ಹಾಕೋ ಉದ್ದೇಶ ಏನು ಅಂದರೆ, ಗಣಪತಿ ಪ್ರತಿಯೊಂದಕ್ಕೂ ವಿಘ್ನ ಬಾರದೆ ಇರ್ತಂತೆ ಪೂಜೆ ಏನು ಮಾಡ್ತೀವೋ ಹಾಗೆ 3 ಗಂಟನ್ನು ನಾವು ಲಕ್ಷ್ಮೀ, ಸರಸ್ವತಿ, ದುರ್ಗಿ, ಕಾಳಿ ಏನೋ ಒಂದು ವಿಚಾರ ಹೇಳಿ ಅದನ್ನು ಮುಗಿಸ್ಬಿಟ್ಟಿರ್ತೀವಿ. ಯಾಕೆ 3 ಗಂಟೆ ಹಾಕಬೇಕು, ಬ್ರಹ್ಮ ವಿಷ್ಣು ಮಹೇಶ್ವರ, ಸೊ ಅದೇನೋ ಒಂದು ಕತೆ ಹೇಳಿ ಮುಗಿಸಿರ್ತೀವಿ. ಆದರೆ ಅಲ್ಲಿ ನಾವು ಅಂದ್ಕೊಂಡಿರ್ತೀವಲ್ಲ ಅದನ್ನು ಮಾಡ್ತಾ ಇಲ್ಲ, ಬರೀ ಮನಸ್ಸಲ್ಲಿ ಅಂದ್ಕೊಂಡು ನಾವು ಪ್ರಚಾರಕ್ಕೆ ತರಲಿಲ್ಲ, ಹೆಣ್ಣಿಗೆ ತಿಳಿಸ್ಕೊಡ್ಲಿಲ್ಲ, ಗಂಡಿಗೆ ಹೇಳ್ಕೊಡ್ಲಿಲ್ಲ. ಹೆಣ್ಣು ಗಂಡು ಮಾಂಗಲ್ಯ ಧಾರಣೆ ಆಗುವಾಗ ಕೆಲಸವನ್ನು ಇಬ್ಬರೂ ಸಹ ಏಕಕಾಲದಲ್ಲಿ ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ನಾವು ಸೋತಿದ್ದೀವಿ. ಹೌದು. ಇಲ್ಲಿ ಏನು ಹೇಳ್ದೋ, ಇಬ್ರು ಸೇರಿ ಪೂಜೆ ಮಾಡಿ ಎಂದ್ರು, ಇಲ್ಲಿ ಇಬ್ರು ಸೇರಿ ಮಾಂಗಲ್ಯ ಧಾರಣೆ ಆಗಲಿಲ್ಲ. ಇನ್ನು ಮಾಂಗಲ್ಯ ಧಾರಣೆಗೆ ಹೇಳೋ ಮಂತ್ರ ಕೂಡ ಮದುವೆ ಗಂಡು ಹೇಳಲೇ ಇಲ್ಲ. ಅಲ್ಲಿ ಪುರೋಹಿತ ಹೇಳಾಯ್ತು, ಇಲ್ಲಿ ಮಾಂಗಲ್ಯ ಗಂಡು ಕಟ್ಟಾಯ್ತು, ಹೆಣ್ಣು ಕೈ ಬಿಟ್ಟಾಯ್ತು. ಯಾಕೆ ಅಂದರೆ ನಮ್ಮ ದೇಹದಲ್ಲಿ, ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತಕ್ಕಂಥ ಸತ್ಯ ಗೊತ್ತಿದ್ದರೂ ಆ ಹೃದಯದ ಮೇಲೆ ಮಾಂಗಲ್ಯ ಈಗಲೂ ಕೂಡ ಎಷ್ಟೋ ಜನ, ದಯವಿಟ್ಟು ಕೂತಿರೋರು ನೋಡ್ಕೊಳ್ಳಿ, ನಿಮ್ಮ ಮಾಂಗಲ್ಯ ಎಲ್ಲಿದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲೆಲ್ಲೆಲ್ಲೋ ಇರುತ್ತದು. ನಿಮ್ಮ ಕುತ್ತಿಗೆಯ ಭಾಗದಲ್ಲಿ ಸೌಂಡ್ ಬಾಕ್ಸ್ ಅಂತ ಇದೆ, ಗೊತ್ತೇ ನಮ್ಮ ಸೌಂಡ್ ಬಾಕ್ಸು? ಇಲ್ಲಿ ಗೊತ್ತಾ, ಇಲ್ಲಿ ಶೇಕ್ ಆಗುತ್ತಲ್ಲ ಗೋಲಿ, ಅದು ನಿಮ್ಮ ಸೌಂಡ್ ಬಾಕ್ಸು. ಅಲ್ಲಿಂದ ನೀವು ನಿಮ್ಮ ಹೆಬ್ಬೆರಳನ್ನ ಅಲ್ಲಿ ಇಟ್ಕೊಂಡು ಕಿರುಬೆರಳನ್ನ ತುದಿಯನ್ನು ಎಷ್ಟು ಸಾಧ್ಯ ಅಷ್ಟು ಸೋಗಿಸಿ ಅಲ್ಲಿ ಕೂತ್ಕೋಬೇಕು ಮಾಂಗಲ್ಯ. ನಮ್ಮ ದೇಹದ ಪ್ರಮಾಣ, ನಮ್ಮ ದೇಹದ ಅಳತೆಯನ್ನು ನಾವು ನತ್ತಿಯಿಂದ ಹಿಡಿದು ಕಾಲು ಬೆರಳುವರೆಗೂ ಇದೇ ಕೈಯಲ್ಲಿ ಅಳತೆ ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ಅಂದರೆ ಹುಡುಗಿ ಎತ್ತರ ಇರ್ತಾಳೆ, ಕುಳ್ಳಿರ್ತಾಳೆ, ಇವರಿಗೆಲ್ಲ ಒಂದೇ ಅಳತೆ ಕಟ್ಟಿ ಅಂತಲ್ಲ ಅಲ್ವೇನಮ್ಮ? 30 ಇಂಚ್ ಸರಿಗಿರ್ತದೆ ಅಂತ ನಾನು ಹೇಳ್ಬಿಟ್ರೆ ಹುಡುಗಿ ಕುಳ್ಳಿರ್ತಾಳೆ, ಕುತ್ತಿಗೆ ಕಮ್ಮಿ ಇರುತ್ತೆ, ಎಲ್ಲಾಗತ್ತೆ 30? ಆಗಲ್ಲ. ಕೆಲವರು ಎತ್ತರ ಇರ್ತಾರೆ, ಕುತ್ತಿಗೆ ಎತ್ತರ ಇರುತ್ತೆ, ಆ ಪ್ರಮಾಣ ಆಗಲ್ಲ. ಅದಕ್ಕೋಸ್ಕರವಾಗಿ ಹೆಣ್ಣು ಗಂಡಿನ ಅಳತೆ ನೋಡಿ ಮದುವೆ ಮಾಡ್ತಕ್ಕಂಥ ಸಂಪ್ರದಾಯ ನಿಜವಾಗಲೂ ಹುಡುಗ ಎಷ್ಟು ಹೈಟ್ ಇರ್ತಾನೆ, ಹುಡುಗಿ ಎಷ್ಟು ಹೈಟ್ ಇರ್ತಾಳೆ, ಇದು ನಿಜವಾದ ಮದುವೆ. ನಾವು ಹಂಗಲ್ಲ, ಹೆಸರು ಬಲ ಹೊಂದಾಣಿಕೆ ಮದುವೆ ಅಲ್ವಾ? ಯಾವ್ದು ಮುಖ್ಯ ಆಗತ್ತೆ ಇಲ್ಲಿ? ಹೈಟ್ ಮುಖ್ಯ ಆಗುತ್ತೆ ಗುರುಗಳೇ. ಇಲ್ವೇ ಇಲ್ಲ. ಹೈಟು ಮುಖ್ಯ ಆಗಲಿಲ್ಲ, ವೆಯ್ಟು ಮುಖ್ಯ ಆಗಲಿಲ್ಲ. ಎಣ್ಣೆ ದಪ್ಪ ಇಲ್ಲ ಗಂಡೆ ಕಮ್ಮಿ, ಇಲ್ಲ ಗಂಡು ಜಾಸ್ತಿ ಹೆಣ್ಣು ಕಮ್ಮಿ. ಹೌದಾ? ಈಗ ಇವರಿಬ್ರು ಒಂದಂಗೆ ಆಗ್ತಾರೆ ಇಲ್ಲಿ. ನಾವು ಎಲ್ಲ ವಿಚಾರವನ್ನು ಮಾಡ್ತಾ ಇರ್ತಕ್ಕಂಥ ಲೆಕ್ಕದಲ್ಲಿ ನಾವು ಇದನ್ನು ಸ್ವಲ್ಪ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಹೊಂದಾಣಿಕೆ ಮಾಡ್ತಕ್ಕಂಥದ್ದೇ ಈ ಮದುವೆ ಮಾಡ್ತಕ್ಕಂಥ ಅದೃಷ್ಟ ಬರ್ತಕ್ಕಂಥದ್ದಕ್ಕೆ. ಇವೆಲ್ಲ ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಾವು ತಿಳ್ಕೊಬೇಕಾಗತ್ತೆ. ನಾವು ತಿಳ್ಕೊಳ್ಳೋ ಮಟ್ಟಕ್ಕಿಲ್ಲ. ಅವ್ರು ಹೇಳಿದ್ರು ಮದುವೆ ಮಾಡಿ ಅಂತ ಪುರೋಹಿತರು ನಾವು ಮಾಡಿಸ್ತಾ ಇದ್ದೀವಿ. ಹೌದಾ? ಹೌದು ಗುರುಗಳೇ. ಅಪ್ಪ ಅಮ್ಮ ಮದುವೆ ಮಾಡಬೇಕು ಅಂತ ತಂದು ನಮ್ಮನ್ನ ನಿಲ್ಲಿಸಿದರೆ ನಾವು ಮದುವೆ ಮಾಡ್ಕೊತಾ ಇದ್ದೀವಿ. ಹೌದು. ಇಲ್ಲಿ ಅಪ್ಪ ಅಮ್ಮನಿಗೂ ಗೊತ್ತಾಗಿಲ್ಲ, ಪುರೋಹಿತರಿಗೂ ಗೊತ್ತಾಗಿಲ್ಲ. ಹೀಗಾಗಿ ಈ ಅದೃಷ್ಟ ಅಂತಕ್ಕಂಥದ್ದು ಈಗ ನೀವು ಹೇಳಿದ ಪ್ರಕಾರವಾಗಿ ಬರುತ್ತಾ ಅಂತಕ್ಕಂಥ ವಿಷಯ ಅಲ್ಲ. ವೈಜ್ಞಾನಿಕವಾಗಿ ಇವತ್ತು ನಾವು ಪ್ರತಿಯೊಂದನ್ನು ನಾವು ಸೈಂಟಿಫಿಕ್ ಆಗಿ ನಾವು ಪ್ರೂವ್ ಮಾಡ್ತಾ ಇದ್ದೀವಿ. ಸೈನ್ಸನ್ನು ನಂಬಿದ್ದೀವಿ, ಸೈನ್ಸಲ್ಲಿ ನಂಬಿ ಬದುಕ್ತಾ ಇದ್ದೀವಿ. ಹೌದೇನಮ್ಮ? ಹೌದು ಗುರುಗಳೇ. ಈ ಸೈನ್ಸ್ ಅಂತಕ್ಕಂಥದ್ದು ಏನು ಅಂತಂದರೆ, ನಾವು ಹೇಗೆ ತಿಳ್ಕೊಳ್ತಾ ಇರ್ತಕ್ಕಂಥದ್ದು, ವಿಚಾರಗಳು ನಮಗೆ ಹೊಸದಾಗಿ ಬರ್ತಾ ಇರ್ತಕ್ಕಂಥದ್ದು, ಇದನ್ನು ವಿಜ್ಞಾನ ಅಂತಕ್ಕಂಥದ್ದು. ಅದು ಹೀಗೆ ಇರಬೇಕು ಅಂತಕ್ಕಂಥದ್ದೇ ಜ್ಞಾನ. ಸೈನ್ಸಲ್ಲಿ ಚಿಕ್ಕದನ್ನ ದೊಡ್ಡದು ಮಾಡುತ್ತೆ, ದೊಡ್ಡದನ್ನ ಚಿಕ್ಕದು ಮಾಡುತ್ತೆ. ಜ್ಞಾನದಲ್ಲಿ ಹಂಗೆ ಮಾಡಲ್ಲ, ಹೇಗಿದೆಯೋ ಅದು ಹಾಗೆ ಬಳಸಬೇಕು. ಇದು ಜ್ಞಾನ. ಯಾವ ಸರಿ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಜ್ಞಾನದ ಬದುಕಬೇಕಂದ್ರೆ ಮನುಷ್ಯನ ಆರೋಗ್ಯಕ್ಕನುಸಾರವಾಗಿ ಎತ್ತರ, ದಪ್ಪ, ವಯಸ್ಸು ಇವೆಲ್ಲವನ್ನು ಗುರುತಿಸ್ತಕ್ಕಂಥದ್ದೇ ಜ್ಞಾನವಾಗಿರುತ್ತೆ. ಈ ಶಾಸ್ತ್ರ ಹೇಳೋರ ಹತ್ರ ಇವೆಲ್ಲ ಇರಲ್ಲ. ಹೆಣ್ಣಿನ ಜ್ಞಾನದ ಬಗ್ಗೆ, ಸಂಶಯದ ಬಗ್ಗೆ, ಮನಸ್ಸಿನ ಬಗ್ಗೆ, ಹಾರ್ಟ್ ಬೀಟ್ಸ್ ಬಗ್ಗೆ ಬೇಕಾ ಬೇಡಮ್ಮ? ಬೇಕು ಗುರುಗಳೇ. ಹೆಣ್ಣಿಗೆ ಹಾರ್ಟ್ ಬೀಟ್ಸ್ ಎಷ್ಟಿದೆ, ಗಂಡಿಗೆ ಹಾರ್ಟ್ ಬೀಟ್ಸ್ ಎಷ್ಟಿದೆ, ಇದು ರೀ ಮದುವೆ. ಇದು ಯಾರು ಹೇಳ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದ್ದಾರೆ? ಅದಕ್ಕೆ ರೀ ಮದುವೆಗೆ ಅರ್ಥ ಇಲ್ಲದೆ ಈ ರೀತಿ ಅನರ್ಥವಾಗಿ ಬದುಕ್ತಾ ಇದ್ದೀವಿ. ಮದುವೆ ಅಂತಕ್ಕಂಥದ್ದು ಮನುಷ್ಯನ ಮೊದಲನೆಯ ಅದೃಷ್ಟ. ಒಂದು ಹೆಣ್ಣು ಗಂಡನ್ನು ಒಂದು ಸೇರಿಸುವುದು, ಹೃದಯಗಳನ್ನ ಒಂದು ಮಾಡುವುದೇ ನಿಜವಾದ ಅದೃಷ್ಟಕರವಾಗಿರ್ತಕ್ಕಂಥ ಮದುವೆ. ಮದುವೆ ಅಂದಮೇಲೆ ಕೋಪ ಬರಬಾರ್ದು, ಬೇಜಾರಾಗಬಾರ್ದು, ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತ ಹೇಳಬಾರ್ದು. ಇದಕ್ಕೆ ಮದುವೆ. ಎಷ್ಟೋ ಮದುವೆ ಮಾಡ್ಕೊಂಡ ಮೇಲೆ ಎಲ್ಲ ಹೆಣ್ಣಿಗೆ ನಿದ್ದೆ ಬರಲ್ಲ, ಇಲ್ಲ ಗಂಡಿಗೆ ನಿದ್ದೆ ಬರಲ್ಲ. ಹೌದು. 12 ಗಂಟೆಗೆ ನಿದ್ದೆ ಬರುತ್ತೆ ಸ್ವಾಮಿ ಅಂತಾರೆ. ಈಗ ಒಬ್ರು ನಿದ್ದೆ ಮಾಡಿ ಇನ್ನೊಬ್ರಿಗೆ ಎಚ್ಚರಿಕೆ ಇದ್ರೆ ಅದು ಹೆಣ್ಣು ಗಂಡು ಚೆನ್ನಾಗಿರ್ತಾರ? ಹುಚ್ಚಿಡ್ಕೊಂಡಿರ್ತದೆ. ಹೌದು. ಈಗ ಒಬ್ರಿಗೆ ನಿದ್ದೆ ಬರುತ್ತೆ, ಒಬ್ರು ನಿದ್ದೆ ಬರಲ್ಲ ಅಂತ ಮದುವೆ ಮಾಡಿಸೋ ಪುರೋಹಿತನ ಗೊತ್ತಿರಬೇಕಲ್ಲ? ಗೊತ್ತಿರಬೇಕು. ಅಲ್ಲ ರೀ, ನಾವೇನು ಹೋಗಿ ನೋಡೋದಲ್ಲ.
ಅವರ ಜಾತಕವನ್ನು ಪರೀಕ್ಷೆ ಮಾಡಿದಾಗ ನಿಜವಾದ ಜ್ಞಾನ ಪಂಡಿತನಾಗಿದ್ದರೆ, ಜ್ಞಾನ ಪಂಡಿತನಾಗಬೇಕಿಲ್ಲಿ, ಕಮರ್ಷಿಯಲ್ ಪಂಡಿತ ಆಗಲ್ಲ, ಮಾರ್ಕೆಟಿಂಗ್ ಗುರು ಆಗಲ್ಲ. ಇವರಿಬ್ಬರು ಮಾಡ್ರಿ ಚೆನ್ನಾಗಿರುತ್ತೆ ಅಂತಲ್ಲ, ಇವರು ಮಾರ್ಕೆಟಿಂಗ್ನವರು. ಇದು ಸರಿನಾ ತಪ್ಪ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಜ್ಞಾನವಾದ ಪಂಡಿತರಾಗಿರ್ತಕ್ಕಂಥವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಮದುವೆ ಮಾಡಿಸ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ದೊಡ್ಡ ಸಲಹೆ ಏನಪ್ಪ ಅಂದರೆ, ನಿಜವಾಗಲೂ ಹೆಸರು ಬಲ ಹೊಂದಾಣಿಕೆ ಮಾಡ್ತಕ್ಕಂಥ ಪುರೋಹಿತರಿಗೊಂದು ದೊಡ್ಡ ನಮಸ್ಕಾರ ಹಾಕಿ, ಜ್ಞಾನ ಪಂಡಿತರು ಯಾರು, ಹೆಣ್ಣು ಗಂಡಿನ ಹೃದಯ ಬಡಿತವನ್ನು ಗುರುತಿಸಿ ಮದುವೆ ಮಾಡಿಸ್ತಕ್ಕಂಥವ್ರು ಇದಾರಾ ಅನ್ನೋ ಪ್ರಶ್ನೆ ಹಾಕ್ಕೊಳ್ಳಿ ಮೊದಲು. ಹೃದಯದ ಗತಿಯನ್ನು, ಹೃದಯದ ಮಿಡಿತವನ್ನು, ಹೃದಯದ ಶಾಂತತ್ವವನ್ನು ಪರೀಕ್ಷಿಸದೆ ತಿಳಿಯದೆ ಮದುವೆಯನ್ನು ಮಾಡಿಕೊಂಡಾಗ ದುರಾದೃಷ್ಟ ಮದುವೆ. ನಮಗೆ ಬೇಕಿರುವುದು ಅದೃಷ್ಟದ ಮದುವೆ. ಏನಮ್ಮ? ಅದೃಷ್ಟದ ಮದುವೆ. ನಾವು ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರೋದೆಲ್ಲ ದುರಾದೃಷ್ಟದ ಮದುವೆ. ಯಾವುದು? ಹೆಸರು ಬಲಕ್ಕೆ ಮದುವೆ. ಇದೇ ದುರಾದೃಷ್ಟ, ಇದೇ ಶಾಪಗ್ರಸ್ತ ಮದುವೆ. ಹೆಸರು ಬಲ ಹೊಂದಾಣಿಕೆ ಮಾಡುವುದೇ ದುರಾದೃಷ್ಟ ಮದುವೆ. ನಮಗೆ ಹೆಸರು ಬೇಕಾಗಿಲ್ಲ, ಅದು ನಾವಿಟ್ಟಿರೋ ಹೆಸರು. ನಿಜವಾದ ಹೆಸರು ಯಾವುದು? ಹೃದಯ. ಹೌದನಮ್ಮ? ಹೌದು ಗುರುಗಳೇ. ಯಾಕೆಂದ್ರೆ ಹೃದಯದಲ್ಲಿ ಭಗವಂತ ಇದನ್ನು ತಪ್ಕೊಂಡಿದ್ದೀವಿ. ಹೌದು. ಹಾಗಿದ್ದ ಮೇಲೆ ಹೃದಯದ ಬಗ್ಗೆ ನೀವು ಮದುವೆ ಮಾಡಬೇಕಾ, ನೀವು ಹೆಸರಿಟ್ಬಿಟ್ಟು ಮದುವೆ ಮಾಡಬೇಕಾ, ನೀವೇ ಯೋಚನೆ ಮಾಡಿ. ಪುರೋಹಿತರು ಕೇಳಬೇಡಿ ಇದನ್ನ, ಯಾಕೆಂದ್ರೆ ಅವ್ರು ಇರೋದೇ ಅದಕ್ಕೆ. ನೀವು ಅಲ್ಲೋಗಿ ಕೇಳಿದ್ರೆ ಅದು ತಪ್ಪಾಗತ್ತೆ. ಅದಕ್ಕೋಸ್ಕರವಾಗಿ ಹೃದಯಗಳನ್ನು ಗುರುತಿಸ್ತಕ್ಕಂಥ ಮಾಡುವ ಮದುವೆ ಅದೃಷ್ಟವಾಗಿರ್ತಕ್ಕಂಥ ಮದುವೆ ಆಗತ್ತೆ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೋದು ಮದುವೆ ಮಾಡ್ಕೊಳ್ಳೋರಿಗೆ ತುಂಬ ಅದೃಷ್ಟಕರವಾಗಿರ್ತಕ್ಕಂಥ ವಿಚಾರ. ಮಧುಸೂದನ್ ಅಂತ ಹೇಳಿ ಬೆಂಗಳೂರಿಂದ ಒಬ್ರು ಕಾಲರ್ ಇದ್ದಾರೆ. ಮಧುಸೂದನ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಿದೆ. ನಿಮ್ಗೆ ಕೇಳಿಸ್ತಿದ್ಯಾ? ಕೇಳಿಸ್ತದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಆಕ್ಚುಲಿ ನನ್ನ ತಮ್ಮನ್ ಕೇಳಬೇಕಿತ್ತು. ಸರಿ, ಅವರ ನಕ್ಷತ್ರ ಮತ್ತೆ ಲಗ್ನವನ್ನ ತಿಳಿಸಿ. ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ, ಲಗ್ನ ವೃಶ್ಚಿಕ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಓಕೆ. ಹಲೋ ಗುರುಗಳೇ, ಹರಿ ಓಂ. ನಾರಾಯಣ, ಹೇಳಿಪ್ಪ. ಗುರುಗಳೇ ನಮಸ್ಕಾರ. ಅದೇ ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಏನು ವಿಚಾರ? ಅವ್ರ ಆರೋಗ್ಯ ಮತ್ತೆ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಎಷ್ಟು ವಯಸ್ಸು? ಅವ್ರದ್ದು 30 ಇವಾಗ. ಮದುವೆ ಆಯ್ತಾ? ಇನ್ನ ಇಲ್ಲ ಗುರುಗಳೇ. ಯಾಕೆ? ಅವನು ಗೊತ್ತಿಲ್ಲ ಗುರುಗಳೇ, ಅದೇ ತಿಳ್ಕೊಳಕಂತ ಕಾಲ್ ಮಾಡಿದೀವಿ. ಅಂದ್ರೆ ಮದುವೆ ಬಗ್ಗೆ ತಿಳ್ಕೊಬೇಕು ಅಂತಾನ, ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂತಾನ? ಮದುವೆ, ಆರೋಗ್ಯ ಮತ್ತೆ ಕೆಲ್ಸದ ಬಗ್ಗೆ. ಏನು ಓದಿರೋದು? ಅವರು ITI ಮಾಡಿದ್ದಾರೆ. ಓಕೆ. ನಿಮ್ದು ಮದುವೆ ಆಯ್ತಾ? ನಂದಾಗಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1.5 ವರ್ಷ ಆಯ್ತು. ಹೇಗೆ 1 ವರ್ಷದ ಜೀವನ ಒಂಥರ ಖುಷಿಯಾಗಿದೆಯಾ? ಗುರುಗಳೇ ಅದೇ ಪರವಾಗಿಲ್ಲ ಗುರುಗಳೇ. 100% ಹೇಳಕ್ಕಾಗಲ್ಲ. ಅದೇ ಪರವಾಗಿಲ್ಲ. ಓಕೆ. ಎಷ್ಟು ಪರ್ಸೆಂಟೇಜ್ ಕೊಡ್ತೀರಪ್ಪ ಮದುವೆಗೆ? ಒಂದು 50% ಕೊಡ್ತೀನಿ ಗುರುಗಳೇ. ಸಾಕಾ? ಬರೀ 50ನಾ? ಏನು ಖುಷಿ ಇರುತ್ತೆ ಅದರಲ್ಲಿ? ಅದೇ ಗುರುಗಳೇ, ಅದ್ಕೊಬೇಕು. ಅಲ್ಲ, ಒಂದು ವಿಷಯ ನಾನು ಯಾತಕ್ಕೆ ಹಿಂಗೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ರಿ, ಮತ್ತೆ ನಿಮ್ಮ ತಮ್ಮನಿಗೂ ಅಡ್ಜಸ್ಟ್ ಮಾಡಿ ಮದುವೆ ಮಾಡ್ಕೋಬಾರ್ದು ಅಲ್ವಾ? ಮದುವೆ ಸತ್ಯ ತಿಳಿದು ಮದುವೆ ಮಾಡಿಸ್ಬೇಕಲ್ವಾ? ಹೌದು ಗುರುಗಳೇ. ಓಕೆ. ಈಗ ಒಂದು ಸಣ್ಣ ಪ್ರಶ್ನೆ ಕೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಬರೋಣ. ಸರಿ ಗುರುಗಳೇ. ನೀವು ಮದುವೆ ಮಾಡ್ಕೊಂಡಾಗ ಮಂತ್ರ ಹೇಳಿಬಿಟ್ಟು ನೀವೇ ಮಂತ್ರ ಹೇಳಿ ಮಾಂಗಲ್ಯ ಕಟ್ಟಿದ್ರ, ಪುರೋಹಿತರು ಮಂತ್ರ ಹೇಳಿ ಮಾಂಗಲ್ಯ ಕಟ್ಟಿದ್ರ? ಗುರುಗಳೇ, ಪುರೋಹಿತರು ನನ್ನ ಕೈಯಲ್ಲಿ ಹೇಳ್ಸಿ ನಾನು ತಾಳಿ ಕಟ್ಟಿದ್ದೆ. ಅದೃಷ್ಟ ಮಾಡಿದ್ರಿ ಬಿಡಿ. ಓಕೆ. ಈಗ ಕೋಪ ನಿಮಗೆ ಜಾಸ್ತಿನಾ, ನಿಮ್ಮ ಹೆಂಡತಿಗೆ ಜಾಸ್ತಿನಾ? ನನಗೆ ಜಾಸ್ತಿ ಗುರುಗಳೇ. ಈಗ ನೀವು ಪ್ರಶ್ನೆ ಹಾಕ್ಕೊಳ್ಳಿಲ್ವ ಯಾಕೆ ನನಗೆ ಕೋಪ ಬರುತ್ತೆ ಅಂತ? ಮದುವೆ ಆದಮೇಲೂ ಅಷ್ಟೇ ಇದೆಯಾ, ಮದುವೆ ಮುಂಚೆನೂ ಅಷ್ಟೇ ಇತ್ತಾ? ಮದುವೆ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಕೋಪ. ಗೊತ್ತಾಯ್ತಾ? ಜಾಸ್ತಿ ಇತ್ತು ಆಕ್ಚುಲಿ. ಗೊತ್ತಾಯ್ತಾ? ಮದುವೆ ಆದ್ಮೇಲೆ ಕೋಪ ಕಮ್ಮಿ ಆಯ್ತು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ. ಮಲ್ಕೊಂಡ ತಕ್ಷಣ ನಿದ್ದೆ ಫಸ್ಟ್ ಬರೋದು ನಿಮ್ಗ, ನಿಮ್ಮ ಶ್ರೀಮತಿಯವ್ರಿಗ? ಇಲ್ಲ, ನನಗೆ ಗುರುಗಳೇ. ನಾನೇ ಫಸ್ಟ್ ಮಲ್ಗ್ಬಿಡ್ತೀನಿ. ಆಕ್ಚುಲಿ ನಂದು 2 ಗಂಟೆಯಿಂದ 11 ಕೆಲಸ. ಓಕೆ. ಆಮೇಲೆ ನಿಮ್ಮ ಶ್ರೀಮತಿಯವ್ರಿಗೆ ಎಷ್ಟು ಟೈಮ್ ತಗೊಳುತ್ತೆ ನಿದ್ದೆ ಬರೋಕ್ಕೆ ಅಂತ ಗೊತ್ತಿದೆಯಾ ನಿಮಗೆ? ಅವ್ರಿಗೆ ಅದೇ ಅವರು ಆಲ್ಮೋಸ್ಟ್ ಇನ್ನ ಬೇಗನೆ ಮಲ್ಗ್ತಾರೆ ಗುರುಜಿ. ನಿಮ್ಗಿನ ಮುಂಚೆನೆ? ಮಲ್ಗ್ತಾರೆ. ಓಕೆ. ಈಗ ವಿಷಯಕ್ಕೆ ಬರೋಣ. ಯಾಕೆ ಅಂತಂದರೆ, ವಿಚಾರ ಗೊತ್ತಾದಾಗ ಅವರವರಲ್ಲಿ ಏನು ಬರುತ್ತೆ ಅನ್ನೋ ಮಾತು. 1.5 ವರ್ಷ ಮದುವೆಯಲ್ಲಿ 50% ಕೊಟ್ಟಿದ್ದಾರೆ ಮಾರ್ಕ್ಸ್. ನಿನ್ನ ಪ್ರಕಾರ ಸರಿ ಅಂತೀಯ ನಮ್ಮ 50? ಸರಿ ಇಲ್ಲ ಗುರುಗಳೇ.
ಕೊನೆ ಪಕ್ಷ ಒಂದು 75% ಕೊಡಬೇಕು. ಬೇಕು, ಹೌದು. ಅದು ಏನು ಹೊಸದು ಅಲ್ವಾ? ಹೌದು. ಇನ್ನು ಸ್ವಲ್ಪ ಸೀನಿಯಾರಿಟಿ ಹೋಯ್ತಾ ಹಿಂದಕ್ಕೆ ಬರೋದು ನಂಬರು ಹೌದು ಅಲ್ವಾ? ಹೌದು. ಆದ್ರೆ ಏನು ಮದುವೆ ಮಾಡ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ಎಳ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ 50% ಕೊಟ್ಟರೆ ಸರಿ. ಆದರೆ ಈಗ ನಿಮ್ಮ ತಮ್ಮನ ವಿಚಾರಕ್ಕೆ ಮದುವೆ ಮುಖ್ಯನಾ, ಕೆಲಸ ಮುಖ್ಯನಾ, ಆರೋಗ್ಯ ಮುಖ್ಯನಾ? ನಿಮ್ಮ ಪ್ರಕಾರ ಯಾವುದು ಬೇಕು? ಮುಖ್ಯ. ಆಹಾ, ಮೂರು ಮುಖ್ಯ. ಬಟ್ ಹಂಗಾಗಲ್ಲ, ಯಾವ್ದಾರು ಒಂದೇಳಿ. ಕೆಲಸ ಗುರುಗಳೇ. ಆರೋಗ್ಯ ಇಲ್ದಿರ ಪರವಾಗಿಲ್ಲ. ಆಕ್ಚುಲಿ ಅವನು ಏನಂದ್ರೆ ಕೆಲಸ ಬಿಟ್ಟು ಬರ್ತಾನೆ. ಒಂದ್ ನಿಮಿಷ ಅದು ಹೇಳ್ತೀನಿ. ನೀವು ಫಸ್ಟ್ ತಿಳ್ಕೊಳ್ಬೇಕಾಗಿದ್ದು ಕೆಲಸ ಬಿಟ್ಟು ಬರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳಿ, ಹೇಳಿ ನೋಡೋಣ. ಯಾಕೆ ಕೆಲಸ ಬಿಟ್ಟು ಬರ್ತಾನೆ? ಅದೇ ಆರೋಗ್ಯ ಸಮಸ್ಯೆಯಿಂದ. ಈಗ ನೀವು ಕೇಳಿದ್ದೇನು? ಕೆಲಸ ಕೇಳಿದ್ರಿ. ಕೆಲ್ಸ ಹಿಂಗೇರಿ ನಮ್ಮ ದೇಶ ಹಾಳಾಗ್ತಾ ಇರೋದು. ಕೆಲಸ ಬೇಕು ಅಂದ್ರೆ ಅರೆ ಆರೋಗ್ಯನೇ ಚೆನ್ನಾಗಿಲ್ಲ, ಕೆಲಸ ಏನಕ್ಕ ಮಾಡೋದಮ್ಮ? ಹೌದು ಗುರುಗಳೇ. ನಮ್ಮ ಜನ ಹಿಂಗೆ ಸೋಲ್ತಾ ಇರೋದು. ಹೌದು. ಇವ್ರ ತಲೆ ಮೇಲೆ ಕಲ್ಲು ಹಾಕೊಂಡು ಇನ್ನೊಬ್ಬರ ತಲೆ ಮೇಲೆ ಕಲ್ಲು ಹಾಕ್ಬಿಡೋದು. ಅವ್ನ ಕೆಲಸದಲ್ಲಿ ಉಳಿಯೋದೇ ಇಲ್ಲ ಅಂದ್ರೆ ಯಾಕೆ? ಅವ್ನ ಮನಸ್ಥಿತಿನೇ ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ ಅಂದ್ರೆ ಅವ್ನ ಉಸಿರಾಟನೇ ಚೆನ್ನಾಗಿಲ್ಲ. ಇವ್ರಿಗಿನ್ನೂ ಗೊತ್ತೇ ಇಲ್ಲ. 30 ವರ್ಷ ಆದ್ರೂ ಅವ್ನು ಉಸಿರಾಡೋದು ಗೊತ್ತಿದೆ? ಕೇಳೋಣ. ಗೊತ್ತಿರಲ್ಲ. ಗೊತ್ತಿದೆಯಾ ನಿಮ್ಮ ತಮ್ಮನ ಉಸಿರಾಟ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತಾ? ಗುರುಗಳೇ, ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಒಂದ್ ನಿಮಿಷ, ಆ ವಿಷಯ ಗೊತ್ತಾಯ್ತಲ್ವಾ? ಈಗ ಅದನ್ನ ರಿಪೇರಿ ಮಾಡಿದೀವಿ ಅಂತ ಅನ್ಕೊಂಡಿದ್ರಾ ನೀವು? ಇಲ್ಲ ಗುರುಗಳೇ, ಅದು ಮತ್ತೆ ಹಂಗೆ ಮುಚ್ಚಿಟ್ಬಿಟ್ಟು ಮದುವೆ ಮಾಡ್ಬಿಡೋದಾ ಅಥವಾ ಕೆಲಸ ಕಳ್ಸ್ಬಿಡೋದಾ? ಅದೇ ಗುರುಗಳೇ, ಅದೇ ಕೇಳೋಣ ಅಂತಾನೆ ಫೋನ್ ಮಾಡಿದ್ದು. 30 ವರ್ಷ ಆದ್ಮೇಲೆ 30 ವರ್ಷದವರೆಗೂ ಕೇಳೋಣ ಅಂದ್ರೆ ಇನ್ನೆಷ್ಟು ಸೋಮಾರಿತನ ಇರಬಹುದು? ನಿಮ್ಮ ತಂದೆ ತಾಯಿ ಎಷ್ಟರ ಮಟ್ಟಕ್ಕೆ ಪುರ್ಸತ್ತಾಗಿಲ್ಲ ಅಂತ ಅನ್ಬೋದು. ಎಂಥ ಅನ್ಯಾಯ ಲೆಕ್ಕ ಹಾಕೊಳ್ಳಿ. ಆ ಹುಡುಗನಿಗೆ ಜೀವನದಲ್ಲಿ ಉಸಿರಾಟನೇ ಚೆನ್ನಾಗಿಲ್ಲ ಅನ್ನೋ ಪ್ರಜ್ಞೆ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅಂದರೆ ಕೆಲಸ ಯಾಕೆ, ಮದುವೆ ಯಾಕೆ, ಆರೋಗ್ಯನೇ ಇಲ್ಲ ಅಂದರೆ ಅವೆರಡು ಏನಕ್ಕೆ ರೀ? ಯಾವ ಪುರುಷಾರ್ಥಕ್ಕೆ? ತಿನ್ನೋದಿಷ್ಟು ಅನ್ನ, ಅಷ್ಟಕ್ಕೂ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಎಷ್ಟು ಜನಗಳನ್ನು ನಾವು ಕೊಲೆ ಮಾಡ್ತಾ ಇದ್ದೀವಿ ನೇರವಾಗಿ. ಸ್ವಲ್ಪ ಯೋಚನೆ ಮಾಡಿ. ನಾನು ಹೇಳೋ ಮಾತು ಸ್ವಲ್ಪ ಕಷ್ಟ ಆಗ್ಬೋದು. ಮಕ್ಕಳ ಆರೋಗ್ಯವನ್ನೇ ಗಮನಿಸ್ತಾ ಇರ್ತಕ್ಕಂಥ ತಂದೆ ತಾಯಿಗಳ ಕ್ವಶನ್ ಹಾಕೊಳ್ಳಿ. ಓದಿಸ್ಬಿಡೋದು, ಕೆಲ್ಸಕ್ಕೆ ಕಳಿಸ್ಬಿಡೋದು, ಆಮೇಲೆ ಒಂದು ಕಟ್ಬಿಡೋದು. ಮದುವೆನ ಕಟ್ಟೋದದು, ಮದುವೆ ಎಲ್ಲ ಮಾಡೋದು, ಕಳಿಸ್ಬಿಡೋದು ಆಚೆಗೆ. ಏನು ಅನ್ಯಾಯ ರೀ ನಮ್ಮ ದೇಶ. ಪ್ರಜ್ಞಾಸ್ಥಿತಿಯಲ್ಲಿ ನಾವು ಬದುಕಬೇಕು ಅನ್ನೋ ಪ್ರಜ್ಞೆನೇ ಇಲ್ಲ ಅಂದರೆ ಕುಟುಂಬ ಯಾಕೆ, ಮದುವೆ ಯಾಕೆ, ಮಕ್ಕಳು ಯಾಕೆ? ಆ ಹುಡುಗ ಮಂಡಿ ನೋವು, ಇಮ್ಮಡಿ ನೋವು ಯಾವ್ದು ಹೇಳ್ತಾನೆ ಅಂತ ಗೊತ್ತಾ ನಿಮಗೆ? ನಿಮ್ಮ ತಮ್ಮ ಇದು ಹೊಟ್ಟೆ ನೋವು ಅಂತ ಇರ್ತಾನೆ ಗುರುಗಳೇ. ಕಾಲು ನೋವು ಕೇಳಿ ಸ್ವಲ್ಪ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಪಾಪ ಅವನು ಕೂತಿದ್ದಾಗೆ ಒಂದೊಂದ್ಸಲ ಮಂಕ್ ಆಗ್ಬಿಡ್ತಾನೆ. ಇದು ನಿಜ ಗುರುಗಳೇ. ಇದು ಈ ಮಂಕ್ ಏನಕ್ಕೆ ಆಗ್ತಾನೆ ಅಂದರೆ ಅವನಿಗೆ ಭಯ ಶುರುವಾಗಿದೆ. ನಾನು ಇರ್ತೀನಾ, ಏನಾರು ಆಗ್ತೀನಾ? ಸತ್ಯ ಮೊದಲು ತಿಳ್ಕೊಳ್ರಿ. ಮೊದಲು ಆ ಹುಡುಗನಿಗೆ ಲೈಫ್ ಇದೆಯಾ, ಆಯಸ್ಸು ಚೆನ್ನಾಗಿರುತ್ತಾ? ಎಲ್ಲಿಗೆ ಹೋಗ್ತೀರಾ ಕರ್ಕೊಂಡು ಇವನ್ನ? ಏನು ಮಾಡ್ತೀರಾ ಈ ಹುಡುಗನ್ನ? ಸ್ವಲ್ಪ ಯೋಚನೆ ಮಾಡಿ. ನಾನೀಗ ಇದನ್ನು ಮುಚ್ಚಿಡ್ಬೋದು, ನೀವು ಗಾಬರಿ ಆಗ್ತೀರಾ ಅಂತ, ಭಯ ಬೀಳ್ತೀರಾ ಅಂತ. ಇದರಂಥ ಕರ್ಮದ ಕೆಲಸ ಇನ್ನೊಂದಿಲ್ಲ. ಮುಚ್ಚಿಡಬಾರದು, ತಿಳ್ಕೋಬೇಕು ನೀವು ಕೂಡ ಗಟ್ಟಿತನದಿಂದ. ನಾನು ಗಟ್ಟಿತನದಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಉಸಿರಾಟವನ್ನು ಗುರುತಿಸುವುದು ಯಾವ ಮೆಡಿಕಲ್ಲಲ್ಲೂ ಆಗಲ್ಲ, ಯಾವ ಶಾಸ್ತ್ರ ಹೇಳೋನ ಕೈಯಲ್ಲೂ ಆಗಲ್ಲ. ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ. ಮನುಷ್ಯನ ಒಂದು ಮಗುವಿನ ಉಸಿರಾಟದ ಪ್ರಕ್ರಿಯೆ ಎಷ್ಟು ಪರ್ಸೆಂಟೇಜಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಕ್ಷತ್ರ ತೋರಿಸುತ್ತೆ. ಈಗ ಟ್ರಾನ್ಸ್ಫಾರಮ್ ಇರುತ್ತಲ್ಲಮ್ಮ, ಅದೇನಕ್ಕೆ ಹಾಕ್ಕೊಳ್ಳೋದು? ವಿದ್ಯುತ್ ಶಕ್ತಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಟ್ರಾನ್ಸ್ಫಾರಮ್ಗೆ ಇರುತ್ತೆ. ಹಾಗೆ ಮನುಷ್ಯನ ದೇಹದಲ್ಲಿ ಇರತಕ್ಕಂತಹ ಟ್ರಾನ್ಸ್ಫಾರಮ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನತಕ್ಕಂಥದ್ದು ತೋರಿಸುವುದೇ ಮಗುವಿನ ನಕ್ಷತ್ರವಾಗಿದೆ. ಇದು ಏಷ್ಯಾ ಖಂಡದಲ್ಲಿ ಯಾರೂ ಇನ್ನೂವರೆಗೂ ಹೇಳಿಲ್ಲ. ಮಗುವಿನ ನಕ್ಷತ್ರ ಆ ದೇಹದಲ್ಲಿ ಇರ್ತಕ್ಕಂಥ ವಿದ್ಯುತ್ ಶಕ್ತಿ ಎಷ್ಟು ಪ್ರಮಾಣ ಇದೆ, ಅದು ಊಟಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ನಿದ್ದೆಗೆ ಎಷ್ಟು ಖರ್ಚಾಗ್ತಾ ಇದೆ, ದೇಹದಲ್ಲಿ ಹರಿಯುತ್ತಿರುವ ರಕ್ತ ಚಲನೆಗೆ ಎಷ್ಟು ಖರ್ಚಾಗ್ತಾ ಇದೆ, ಈ ಮ್ಯಾಥಮೆಟಿಕ್ಸೇ ನಾವು ತಿಳ್ಕೊಳ್ಬೇಕಾಗಿರೋದು. ಇದೆಲ್ಲರೂ ಇದೆಯಾ ನಮ್ಮ ಮ್ಯಾಥಮೆಟಿಕ್ಸ್? ಇಲ್ಲ ಗುರುಗಳೇ. ಹಾಗಿದ್ದರೆ ಈ ದೇಹಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಭಗವಂತ ಸೃಷ್ಟಿ ಮಾಡ್ದ ಅಂತ ಹೇಳೋ ನಾವು ಎಷ್ಟು ಸುಳ್ಳು ಹೇಳ್ಕೊಂಡು ಬದುಕ್ತೀವಿ? ಸ್ವಲ್ಪ ಯೋಚನೆ ಮಾಡಿ. ಇನ್ನೇನ್ರಿ ಕೊಡ್ಬೇಕು ದೇವ್ರು ನಿಮಗೆ? ಒಳ್ಳೆ ದೇಹವನ್ನು ಸಿದ್ಧತೆ ಮಾಡಿ ಕಳಿಸಿ, ಆ ದೇಹವನ್ನು ತಾಯಿ ಹೊಟ್ಟೆಯಲ್ಲಿ ರಕ್ಷಣೆ ಮಾಡಲಿಲ್ಲ, ಹುಟ್ಟಿದ ಮೇಲೆ ರಕ್ಷಣೆ ಮಾಡಲಿಲ್ಲ, ಬೆಳೆಯುವಾಗ ರಕ್ಷಣೆ ಮಾಡಲಿಲ್ಲ.
ಹಿಂಗೆ ಅಡ್ರೆಸ್ ತಪ್ಪು ಕರ್ಕೊಂಡು ಹೋಗ್ಬಿಟ್ಟು ನನಗಿದು ಬೇಕು ನನಗಿದು ಆಗಬೇಕು ಅಂತ ಕೇಳ್ಕೊತಿರಲ್ಲ ದೇವ್ರ ಹತ್ರ ಹೋಗಿ, ದೇವರು ಕಣ್ಣು ಮುಚ್ಕೊಂಡು ಏನಕ್ಕೆ ಕೂತಿರೋದು ಅಂದರೆ ಜನಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಕಣ್ಣು ಮುಚ್ಕೊಂಡು ಕೂತಿದ್ದೀನಿ, ನೀನೇನೋ ಪೇಚ್ಕೊಂಡು ಹೋಗೋ ಕಡೆ ಅಂತ ಸುಮ್ಮನೆ ಕೂತ್ಬಿಟ್ಟಂತ ದೇವರು ಕಣ್ಣು ಮುಚ್ಕೊಂಡು. ಇಲ್ಲ ಅಂದರೆ ಮಾತಾಡಿಸ್ಬಿಡೋರು ಹೋಗಿ, ನಾನು ಪೂಜೆ ಮಾಡಿಸ್ತೀನಿ, ನನಗೇನು ಬೇಕು ಕೊಟ್ಬಿಡು ಅಂತ. ಈಗ ಇಷ್ಟು ಹೇಳೋದಕ್ಕೆ ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಅಂದ್ರೆ ಒಂಥರ ತಿಳ್ಕೊಂಡಂಗಾಯ್ತು. ಒಂಥರ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ ತಿಳ್ಕೊಳ್ಳಿ. ನಿಮಗೆ ಮದುವೆ ಬಗ್ಗೆನೂ ಏನಕ್ಕೆ ಕೇಳಿದೆ ಅಂದರೆ, ಸುಮ್ಮನೆ ಮದುವೆ ಮಾಡಿಸ್ಬಿಡೋದು, ಮದುವೆ ಮಾಡ್ಕೊಂಬಿಟ್ಟೆ ಅಲ್ಲ, ಅದರ ಅರ್ಥ ಗೊತ್ತಾಗಬೇಕು. ಮತ್ತು ಈ ತಪ್ಪು ನಿಮ್ಮ ತಮ್ಮನಿಗೆ ಆಗಬಾರ್ದು ಅಂದರೆ ಏನು ಹೆದರ್ಕೊಳ್ಳೋದೇನಲ್ಲ, ಭಯ ಬೀಳುವಂಥದ್ದು ಏನಿಲ್ಲ. ಪ್ರತಿಯೊಬ್ಬರಿಗೂ ಉಸಿರಾಟದ ವ್ಯತ್ಯಾಸ ಇದ್ದೇ ಇರುತ್ತೆ, ಎಲ್ರಿಗೂ ಇರುತ್ತದು. ಕರೆಕ್ಟ್ ಉಸಿರಾಟ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಉಸಿರಾಟವನ್ನು ಪ್ರತಿದಿನ 3 ಸಮಯ ಸರಿ ಮಾಡ್ಕೋಬೇಕು ಅಂತ ಯಾರಿಗಾರು ಗೊತ್ತೇನಮ್ಮ? ಗೊತ್ತಿಲ್ಲ ಗುರುಗಳೇ. 3 ಸಲ ತಿಂತೀವಿ ನೋಡಿಯಪ್ಪ, ಉಸಿರಾಟ ಹೆಂಗಾರು ಆಳ್ಬಿದ್ದೋಗಲಿ ತಿಂದುಬಿಡ್ತೀವಿ. ಆ ತಿನ್ನುವುದು ಎಷ್ಟು ಮುಖ್ಯನೋ ನಮ್ಮ ಉಸಿರಾಟವನ್ನು ಪ್ರತಿದಿನ ಸರಿ ಮಾಡ್ಕೋಬೇಕು ಅಂತ ಯಾವ ಪುಣ್ಯಾತ್ಮ ಆದರೂ ಹೇಳಿದ್ದಾನಾ, ಯಾವ ಪುಸ್ತಕದಾರರು ಪ್ರಿಂಟ್ ಹಾಕಿದ್ದಾನಾ? ಅಂದಮೇಲೆ ನಮ್ಮ ಬದುಕು ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಹುಡುಗನಿಗೆ ಇರ್ತಕ್ಕಂತಹ ಒಂದು ವಿಷಯ ಏನಪ್ಪ ಅಂದರೆ, ಅಕಸ್ಮಾತಾಗಿ ಅವನು ತಲೆಯ ಮೇಲೆ ಕೈ ಹಾಕ್ತಾನ, ಮೈಯಲ್ಲಿ ಕೈಯನ್ನು ಹಾಕ್ತಾನ ಅಂದರೆ ಕೆರ್ಕೊಳ್ತಕ್ಕಂಥ ಒಂದು ವಿಚಾರ ನಿಮ್ಗೆ ಗೊತ್ತಿದೆಯಾ? ಇದು ಸ್ವಲ್ಪ ಅಲರ್ಜಿ ಇದೆ ನೋಡಿ. ಹಿಂಗೆ ಹೇಳ್ತಾ ಹೋದರೆ ಸಾಯಂಕಾಲ 5 ಗಂಟೆವರೆಗೂ ವರ್ಣಿಸ್ಬಿಡ್ತೀನಿ, ಮೇಲೆ ತಲೆಯಿಂದ ಕಾಳವರೆಗೂ ಏನೇನಾಗಿದೆ ಅಂತ. ಈಗ ಅದನ್ನು ಯಾಕೆ ಕೆರ್ಕೊಳ್ಳೋದು, ಮೈ ಕೆರ್ಕೊಳ್ಳೋದು, ಮುಖ ಕೆರ್ಕೊಳ್ಳೋದು, ತಲೆ ಕೆರ್ಕೊಳ್ಳೋದು ಯಾಕೆ? ಕೆಲವರು ಕೆರ್ಕೋತಾನೇ ಇರ್ತಾರೆ. ಹೌದು. ಯಾಕೆ ಅಂದರೆ ರಕ್ತ ಚಲನೆ ಸೂಕ್ತವಾಗಿ ಇಲ್ಲದ ಕಾರಣ. ದೇಹದಲ್ಲಿ ರಕ್ತ ಚಲನೆ ಇಲ್ಲದ ಕಾರಣ ಎಲ್ಲಂದಲ್ಲಿ ಕೆರ್ಕೊತಾ ಇರ್ತಾರೆ. ಮೂಗು ಕೆರ್ಕೊಳ್ಳೋದು, ಕಿವಿ ಕೆರ್ಕೊಳ್ಳೋದು, ಕಿವಿ ಹಿಂದೆ ಕೆರ್ಕೊಳ್ಳೋದು, ಕತ್ತು ಕೆರ್ಕೊಳ್ಳೋದು. ಇದೇನು ಹಿಂಗೆ ಕೆರ್ಕತಿ ಆದರೆ ಅದೇನು ಹಂಗೆ ಆಗಲೇಬೇಕು. ರಕ್ತ ಚಲನೆ ಸೂಕ್ತವಿಲ್ಲದ ಕಾರಣ ಕೆರ್ಕೊಳ್ಳೋ ರೋಗ ಶುರುವಾಗತ್ತೆ. ಕೆರ್ಕೊಂಡಾಗ ಚರ್ಮ ರೋಗ ಶುರುವಾಗತ್ತೆ. ಇದಕ್ಕೆ ಮೆಡಿಷನ್ನು ಅನುಭವಿಸಿ. ಅದಕ್ಕೋಸ್ಕರವಾಗಿ ಧನಿಷ್ಠಾ ನಕ್ಷತ್ರದಲ್ಲಿ ಇರತಕ್ಕಂತಹ ಕ್ರಿಯೆ, ಧನಿಷ್ಠಾ ನಕ್ಷತ್ರದಲ್ಲಿ ಇರತಕ್ಕಂತಹ ಉಸಿರಾಟದ ಪ್ರಕ್ರಿಯೆ ಎಷ್ಟು ಪ್ರಮಾಣದಲ್ಲಿರುತ್ತೆ ಅಂತಕ್ಕಂತಹ ವಿಚಾರದ ಮೇಲೆ ನಾನು ಇಲ್ಲಿವರೆಗೂ ಮಾತಾಡಿರೋದು. ನಾನು ಟೆಸ್ಟ್ ಮಾಡಿಲ್ಲ, ಸ್ಕ್ಯಾನ್ ಮಾಡಿಲ್ಲ, ವ್ಯಕ್ತಿ ನೋಡಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನಕ್ಷತ್ರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನೀವು ಮೊದಲು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಅವನಿಗೆ ಮನಸ್ಸು ಕಂಟ್ರೋಲ್ ಬರುವಂಥದ್ದು, ಮನಸ್ಸನ್ನು ತನ್ನ ಮನಸ್ಸನ್ನು ತಾನೇ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮಾಡಿಸ್ಬೇಕಾ ಬೇಡ ಅಂತೀರಾ? ಮಾಡಿಸ್ಬೇಕು ಗುರುಗಳು. ಇದನ್ನು ಅಕಸ್ಮಾತ್ ನೀವು ಕರ್ಕೊಂಡು ಬಂದರೆ ನಿಜವಾಗ್ಲೂ ನಾನು ತೋರಿಸ್ಕೊಡ್ತೀನಿ. ಅವನಿಗೇನು ಆಗಿಲ್ಲ. ಮೊದಲು ಅವನು ಮನಸ್ಸನ್ನು ಕಂಟ್ರೋಲ್ ತೊಗೋಬೇಕು. ಏನು ಮಾಡಬೇಕು ಅಂದರೆ, ಒಂದೊಂದು ಸಲ ಗ್ಯಾಸ್ಟ್ರಿಕ್ ಅಂತ ಕೆಲವರು ಹೇಳ್ಕೊಳ್ತಾರೆ, ಈ ಭಾಗದಲ್ಲಿ ಸ್ವಲ್ಪ ಲೈಟಾಗಿ ಪಿನ್ನಲ್ಲಿ ಚುಸ್ತಂಗೆ ಆಗುತ್ತೆ, ಆವಾಗ ನೀರು ಕುಡ್ಕೊಂಡ್ಬಿಡ್ತಾರೆ. ಯಾಕೋ ಗ್ಯಾಸ್ಟ್ರಿಕ್ಕು ಸ್ವಲ್ಪ ಹಿಡ್ದಂಗೆ ಆಯಿತು, ನೋವಾಯಿತು ಅಂತ. ಒಂದಲ್ಲ ಒಂದೇ ರಪ್ಪ ಅಂತ ಬಿದ್ದು ಕುಯ್ಸ್ತಾರೆ. ಹೃದಯ ಆಪ್ರೇಷನ್. ನಾವು ಎಚ್ಚರಿಕೆ ತಗೊಳ್ಳಿ ಅಂತ ಕೊಡುತ್ತದು, ಆದರೆ ನಾವು ಎಚ್ಚರಿಕೆ ತಗೊಳ್ಳಲ್ಲ. ಮುಟ್ಟು ನೋಡ್ಕೊಂಡು ಸವರ್ಕೊಂಡು ಸುಮ್ಮನೆ ಹಂಗೆ ಪೆಂಡಿಂಗ್ ಇಟ್ಬಿಡ್ತೀವಿ. ಈ ರೀತಿ ಆಗುವಂಥ ಸನ್ನಿವೇಶ ಇರುತ್ತೆ. ಮೊದಲು ಅವನ ಆರೋಗ್ಯ ಸರಿಯಾಗಬೇಕಂದ್ರೆ ಹಾರ್ಟ್ ಬೀಟ್ಸ್ ಕರೆಕ್ಟ್ ಇರಬೇಕು, ಉಸಿರಾಟದ ಕ್ರಮ ಗೊತ್ತಿರಬೇಕು, ಊಟ ಮಾಡೋ ಕ್ರಮ ಗೊತ್ತಿರಬೇಕು, ಮಲಗೋ ಕ್ರಮ ಗೊತ್ತಿರಬೇಕು. ಅವನಿಗೆ ಏನೂ ಗೊತ್ತಿಲ್ಲ. ಮಲ್ಕೋಬೇಕು, ಮಲ್ಕೋತಾನೆ, ಹೇಳ್ತಾನೆ, ಊಟ ಮಾಡಬೇಕು, ಊಟ ಮಾಡ್ತಾನೆ. ಯಾವುದೂ ಕೂಡ ಸಮಯ ಪ್ರಜ್ಞೆ ಇಲ್ಲದ ಹುಡುಗನಾಗಿದ್ದಾನೆ. ಏನು ಹೇಳ್ತೀರಪ್ಪ? ಗುರುಗಳೇ, ಈ ನಡುವೆ ನಿಮ್ಮ ಪ್ರೋಗ್ರಾಮ್ ನೋಡಿ ಸ್ವಲ್ಪ ಫಾಲೋ ಮಾಡ್ತಾನೆ. ಅಂತೂ ಅದಾರು ತಿಳ್ಕೊಂಡವನು ಹೋಗ್ಲಿ, ಖುಷಿ ಪಡಿ. ಸ್ವಲ್ಪ ಫಾಲೋ ಮಾಡ್ತಾನೆ ನೀವು ಹೇಳಿದ್ದು. ಈಗ ನೀವು ಮಾಡ್ಕೋಬೇಕಾದ ಕೆಲಸ ಏನು ಅಂದರೆ, ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಇದ್ದರೆ ಅಥವಾ ನೀವೇ ಆಗಲಿ, ನಿಮ್ಮ ತಮ್ಮನ ವಿಚಾರದಲ್ಲಿ ಮದುವೆ ಅಂತಕ್ಕಂಥದ್ದು, ಕೆಲಸ ಅಂತಕ್ಕಂಥದ್ದು ಮುಖ್ಯ. ಅವನ ಆರೋಗ್ಯ ರಿಪೇರಿ ಮಾಡೋಣ ಅಂತಕ್ಕಂಥ ಆಸಕ್ತಿ ನಿಮ್ಮಲ್ಲಿದ್ದರೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಧಾರವಾಡದಿಂದ ಶಶಿಧರ್ ಅಂತ ಹೇಳಿ ಕಾಲರ್ ಕರೆ ಮಾಡಿದ್ದಾರೆ. ಶಶಿಧರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ತಮ್ಮ ನಕ್ಷತ್ರ ಮತ್ತು ಲಗ್ನವನ್ನ ತಿಳಿಸಿ. ಶತಾಭಿಷ ನಕ್ಷತ್ರ, 2ನೇ ಪಾದ, ಮೀನ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಯಪ್ಪ. ಯಾರು ಮೀನ ಲಗ್ನ? ಶಶಿಕುಮಾರ್ ಅಂತ ರೀ. ನಂದೇ ಇದು ಕೇಳ್ಬೇಕಾಯ್ತು. ನಿಮ್ದೇನಾ? ಹೌದು ರೀ. ಶತಾಭಿಷ ನಕ್ಷತ್ರ. ಹೌದು ಗುರುಗಳೇ. ಏನು ಓದಿದ್ದೀರಾ? MA ಇನ್ ಟೂರಿಸಂ ರೀ. ಈಗ ನಿಮ್ಮದು ಹೆಸರು ಏನು ಹೇಳಿದ್ರಿ? ಶಶಿಕುಮಾರ್. ಹೌದು ರೀ ಸರ್. ಯಾವುದು? ಸಾನಾ ಶಾನಾ? ಶ ಬರುತ್ತೆ ನಂದು. ಯಾವುದರಲ್ಲಿ? ಸರಸ್ವತಿ ಸಾನಾ, ಶಂಕರ ಶಾನಾ? ಇಲ್ಲ, ಶಂಭುಲಿಂಗ ಅನ್ನೋ ಶ ಬರುತ್ತಲ್ಲ ಅದು. ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ ಹಿಡಿದು ಶತಾಭಿಷ. ಹೌದ್ರಿ. ಹೆಂಗೆ ಬರುತ್ತೆ ಅದು?
ಯಾವ ಲೆಕ್ಕದಲ್ಲಿ ಬರುತ್ತೆ ಅದು ಯೋಚನೆ ಮಾಡಿ. ಸ ಶ ಶಂಭುಲಿಂಗ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಶಂಭುಲಿಂಗ ಶ ಹೌದಾ? ಹೌದ್ರಿ. ನೀವು ಹೇಳ್ತಿರೋ ಸತಬಿಷ ಸ ಅಲ್ಪ ಪ್ರಾಣ ಸ ಹೌದಾ? ಏನ್ರಿ ಕರ್ಮ ಇದು? ನಿಮ್ಮ ಅಕ್ಷರ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಇದೇ ತಿಳ್ಕೊಂಡಿಲ್ಲ. ಅವನು ಯಾವ ಪಂಡಿತನ್ರಿ ನಿಮ್ಗೆ ಹೆಸರಿಟ್ಟಿದ್ದು? ಮನೆಯಲ್ಲಿ ಎಲ್ರು ಮಾತಾಡ್ಕೊಂಡು ಇಟ್ಟಿದ್ರಿ ಅದು. ಯಾರು ಮಾತಾಡ್ಕೊಂಡು? ನಿಮ್ಮ ಅಪ್ಪ ಅಮ್ಮ ಮಾತಾಡ್ಕೊಂಡಿಟ್ರಾ? ಅಲ್ಲ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಸತಭಿಷಕ್ಕೆ ಇರ್ತಕ್ಕಂಥ ನಿಮ್ಮ ಹೆಸರು ಮೊದಲನೇ ಅಕ್ಷರ ಸರಿಗಿಲ್ಲ ಅಂತ ಹೇಳಿದ್ದೀನಿ, ಗೊತ್ತಾಯ್ತಾ? ಗೊತ್ತಾಯ್ತ್ರಿ ಗುರುಗಳ. ನೋಡಿ, ಯೋಚನೆ ಮಾಡಿ. ತಲೆ ಮೇಲೆ ಕಲ್ಲು ಹಾಕೋಬೇಕು ಅಂದ್ರೆ ಸತಭಿಷಾನೇ ಅಂಟಿಸ್ಕೊಳ್ಳಿ. ಈ ಶಂಭುಲಿಂಗನ್ ಶಾ ಇಟ್ಕೋಬೇಕು ಅಂದ್ರೆ ಸ್ವಲ್ಪ ತಿಳ್ಕೊಳ್ಳಿ. ಸರಿ ಗುರುಗಳ. ಜೀವನ ಪರ್ಯಂತ ಅನುಭವಿಸ್ಬೇಕು ಅಂದ್ರೆ ಸತಭಿಷ. ಒಂದು 50% ಅನುಭವಿಸ್ತೀನಿ ಸ್ವಾಮಿ, ಇನ್ನು 50% ಪರವಾಗಿಲ್ಲ ಅಂದರೆ ಆ ಶಾಕ್ ಬನ್ನಿ. ಓಕೆ, ಈಗ ಏನು ಬೇಕಾಗಿದೆ ನಿಮಗೆ? ಸರ್, ಈಗ ಆರೋಗ್ಯ ಸಮಸ್ಯೆ ಆಗಿದೆ. ಅಂದ್ರೆ 2013ನೇ ಇಸ್ವಿಯಿಂದ ಹಿಡಿದು ಇವತ್ತಿನವರೆಗೂ ನನಗೆ ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಅಂದ್ರೆ ಮನಿ ಕಟ್ಟೋ ಜಾಗದಲ್ಲಿ ಬನ್ನಿ ಗಿಡ, ನಾಗರ್ಕಲ್ ಇತ್ತು. ಅದನ್ನ ತೆಗ್ಸಿದ್ಮೇಲೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಜಿನ್ ಪ್ರಭಾವನು ಮಾಡಿದಾರೆ ಅಂತ ಹೇಳಿದ್ದಾರೆ. ಚೌಡಿ ಪ್ರಯೋಗನೂ ಆಗಿದೆ ಅಂತ ಹೇಳಿದ್ದಾರೆ. ಏನ್ ಪ್ರಯೋಗ? ಚೌಡಿ ಪ್ರಯೋಗ ಮತ್ತು ಜಿನ್ ಪ್ರಯೋಗ ಮಾಡಿದಾರಂತ ನಮ್ಮ ಶತ್ರುಗಳು. ಬರ್ಕೊಟ್ಟವ್ರಾ? ಇಲ್ರಿ, ನಾನ್ ಕೇಳ್ಸಿದೆ. ಕೌಡಿ ಹಾಕೋರ್ ಹತ್ರ ಹೋಗಿ ಕೇಳ್ಸಿದೆ, ಹಿಂಗ್ ಮಾಡಿದಾರ. ಒಂದ್ ನಿಮಿಷ. ನಿಮ್ ನಕ್ಷತ್ರದ ಹಣೆ ಬರ ಏನ್ ಗೊತ್ತಾ? ಹೇಳಿ. ಏನಾರು ಹಿಡ್ಕೊಂಡೈತಾ? ಈ ಸತಭಿಷ ನಕ್ಷತ್ರದ ತಲೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಣಮ್ಮ. ಸಿಕ್ಕದವ್ರ ಹತ್ರ ಎಲ್ಲ ಹೋಗೋದು, ಸಿಕ್ಕದನ್ನೆಲ್ಲ ಕೇಳೋದು, ಸಿಕ್ಕದೆಲ್ಲ ತಿನ್ನೋದು, ಬರೀ ಹಿಂಗೆ ಮಾಡ್ಕೊಂಡು ದೇಹನ ಹಾಳು ಮಾಡ್ಕೊಂಡು ಅದು ಮಾಡ್ಬಿಟ್ಟವ್ರೆ, ಇದು ಮಾಡ್ಬಿಟ್ಟವ್ರೆ, ಅಲ್ಲಿ ಚೌಡಿ ಕಟ್ಟೆ ಐತೆ, ಇಲ್ಲಿ ಹಿಂಗೆ ಆಗ್ಬಿಟ್ಟೈತೆ, ನಮ್ಮ ವಂಶದಲ್ಲಿ ಹಂಗಾಗಿತ್ತು, ನನ್ನ ಮನಸ್ಸಲ್ಲಿ ಏನೋ ಓಡ್ತಾ ಐತೆ, ಹಿಂಗೇ ಹುಚ್ಚಿಡ್ಕೊಂಡಿರ್ತಕ್ಕಂಥ ನಕ್ಷತ್ರ ಯಾವುದು ಅಂದ್ರೆ ಸತಭಿಷ. ತಲೆ ಕೆಟ್ಟ ನಕ್ಷತ್ರ ಯಾವುದು? ಸತಭಿಷ. ಇದು ಎಲ್ಲಿದೆ ಅಂದರೆ ಇವ್ರ ಅಮ್ಮನ ಮನೆ, ಇವ್ರ ಅಪ್ಪನ ಮನೆಯಲ್ಲಿ ಭೂತಗಳ ಚೇಷ್ಟೆ ಅಂತಕ್ಕಂಥದ್ದು. ಸತ್ತವರಿಗೆ ಊಟ ಕೊಡದೇ ಇರತಕ್ಕಂಥ ಕರ್ಮದ ಫಲದಿಂದ ಯಾರಿಗೂ ಊಟ ಕೊಡಬೇಕಿತ್ತು? ಸತ್ತವರಿಗೆ ಶ್ರಾದ್ದ ಕ್ರಿಯೆಗಳನ್ನು ಮಾಡದೇ ಇರತಕ್ಕಂಥ ಅವಿವೇಕತನಕ್ಕೆ ಈ ಸತಭಿಷ ನಕ್ಷತ್ರ ಬರುತ್ತೆ. ಈ ಸೂತ್ಕ ತೆಗಿದೇನೆ ಅಣ್ಣ, ನೀನು ಹುಟ್ಟಿದ್ದು ಈ ಸೂತ್ಕನೇ ತೆಗೆದಿಲ್ಲ, ಚೌಡಿ ಬಂದವಳೆ, ಅಲ್ಲಿ ಮಾಡಿಸಿಟ್ಟವ್ರೆ ಅಂತ ಕವಡೆ ಶಾಸ್ತ್ರ ಕೇಳೋತ್ರ ಹೋಗ್ತಿರಲ್ಲ. ಈ ಪ್ರಪಂಚದಲ್ಲಿ ಕಾವಡೆ ಶಾಸ್ತ್ರ ಕೇಳೋತ್ರ ಹೋಗ್ತಿರಲ್ರಿ. ಮನುಷ್ಯರಾದ್ರೂ ಅವ್ರು ಕೇಳ್ತಾರ ಇದೆಲ್ಲ? ಎಲ್ಲರೂ ಇದೆ ಪ್ರಪಂಚದಲ್ಲಿ ಕವಡೆ ಶಾಸ್ತ್ರ ಹೇಳಿ ಸರಿ ಮಾಡೋದು. ಹಂಗಿದ್ರೆ ಯಾಕ್ರಿ ನಮ್ಮ ದೇಶ ಈ ಮಟ್ಟಕ್ಕೆ ಕಷ್ಟ ಬೀಳಬೇಕು? ಇನ್ನೂ ಪಂಚಾಂಗ ಶಾಸ್ತ್ರ ಕೇಳೋದು, ಕವಡೆ ಶಾಸ್ತ್ರ ಕೇಳೋದ್ರಲ್ಲಿ ಏನು ಅರ್ಥ ಇದೆ, ಏನು ಗೊತ್ತಾಗಿದೆ ನಮ್ಮ ದೇಶಕ್ಕೆ? ಏನು ಕೊಟ್ಟಿದ್ದಾರೆ ಸಂದೇಶ ಅವರು? ಕವಡೆ ಶಾಸ್ತ್ರದವ್ರು ಕಟ್ಟಿದಾರ? ಯಾವುದೇ ಶಾಸ್ತ್ರ ಹೇಳೋರಾಗಲಿ ನಮ್ಮ ಭಾರತ ದೇಶದ ಇತಿಹಾಸದ ಬಗ್ಗೆ ಏನಾದ್ರು 2% ಸಾಧನೆ ಮಾಡಿ ತೋರಿಸಿರೋದಿದ್ರೆ ನಂಬ್ಕೊಳ್ಳೋಣ. ಯಾಕ್ರಿ ಇದು? ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ. ಪಾಪ ನಮ್ಮ ಕರ್ನಾಟಕ ನೂತನ ಮುಖ್ಯಮಂತ್ರಿಯವರು ವಾಸ್ತು ಪ್ರಕಾರ ಕುತ್ಕೋಬೇಕು ಅಂತ ಪಾಪ ಚೇರ್ ಈ ಕಡೆ ತಿರುಗಿಸಿ, ಈ ಕಡೆಯಿಂದ ಎಂಟ್ರೆನ್ಸ್ ಡೋರಿಂದ ಬನ್ನಿ, ಈ ಕಡೆಯಿಂದ ಹೋಗಲ್ಲಿ ಕುತ್ಕೊಳ್ಳಿ, ಈ ಕಡೆಯಿಂದ ಎಂಟ್ರಿ ಆಗಿ, ಹಾಗಿದ್ಮೇಲೆ ಕಷ್ಟ ಇಲ್ವೇ ನಮ್ಮ ಅವ್ರಿಗೆ? ಇದೆ ಗುರುಗಳೇ. ದಿನ 24 ಗಂಟೆ ಟಾರ್ಚರು. ಎಲ್ಲೋಯ್ತು ನಿಮ್ಮ ವಾಸ್ತು? ಎಲ್ಲಿ ಹೋಯ್ತು ನಿಮ್ಮ ವಾಸ್ತುಶಾಸ್ತ್ರ? ಎಂಥ ಅನ್ಯಾಯ, ಎಂಥ ಅಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ ನಾವು. ಯಾವನೋ ಕೂತ್ಕೊಂಡು ಹೇಳ್ಬಿಟ್ಟ, ಯಾರೋ ತೋರಿಸ್ಬಿಟ್ರು. ಇಲ್ಲಿ ನಾನು ಮಾಡ್ತಾ ಇರೋದು ಅದನ್ನು ಮಾಡ್ತಾ ಇಲ್ಲ, ನೀವೇನು ಮಾಡ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಹಾಕ್ಕೊಳ್ಳೋದೇ ಆದರೆ ನಾನು ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ಇಟ್ಟು ತೋರಿಸ್ತಾ ಇದ್ದೀನಿ. ಈ ವ್ಯಕ್ತಿ ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಹೇಗಿರ್ತಾನೆ, ಈ ವ್ಯಕ್ತಿ ಈ ಮನೆಯಲ್ಲಿ ವಾಸ ಮಾಡಿದ್ರೆ ಹೇಗಿರ್ತಾನೆ, ಈ ಗಂಡು ಹೆಣ್ಣು ಮದುವೆ ಮಾಡಿಕೊಂಡ್ರೆ ಏನು ಅನುಭವಿಸ್ತಾ ಇದ್ದಾರೆ, ಇದು ಪ್ರೂವ್ ಮಾಡ್ತೀನಿ. ಈ ಪ್ರೂವ್ ಮಾಡೋ ಶಕ್ತಿ ಯಾವನ್ಗಾರು ಪ್ರಪಂಚದಲ್ಲಿ ಇದ್ದರೆ ಮುಂದಕ್ಕೆ ಕೋಲನ್ ಆ್ಯಂಡ್ ಡ್ಯಾಶ್ ಹೇಳ್ತೀನಿ. ಯಾಕೆ ಈ ಮಾತನ್ನು ಬಳಸಬೇಕಾಗತ್ತೆ ಅಂದರೆ, ನಾವಿನ್ನೂ ಯಾರೋ ಹೇಳೋದನ್ನು ಕೇಳ್ಕೊಂಡು ಬದುಕ್ತೀವಿ ಅಂದರೆ ನಾವು ಯಾರು? ಹಾಗಾದರೆ ಏನಮ್ಮ ನಾವು ಯಾರು? ಅದಕ್ಕೆ ದಿನ ಹೇಳ್ತೀನಿ, ಹೂ ಆರ್ ಯು? ಇದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅಪ್ಪ ಮಗನ ಕೇಳಲಿ ಏನಂತ, ನೀನು ಯಾರು ಅಂತ. ಮಗ ಅಪ್ಪನ ಕೇಳಲಿ ನೀನು ಯಾರು ಅಂತ. ಇವರಿಬ್ಬರ ಹತ್ರನೂ ಉತ್ತರ ಇಲ್ಲ. ಅವನು ಅವರ ಅಪ್ಪನ ಹೆಸರು ಹೇಳ್ತಾನೆ, ಇವನು ಈ ಅಪ್ಪನ ಹೆಸರು ಹೇಳ್ತಾನೆ. ಹಿಂಗೆ ಬಂದಿರೋದ್ರಿ ನಾವು ಕಾಲ ಕಳ್ಕೊಂಡು. ಇಂಥವ್ರ ಹೆಂಡ್ತಿ, ಇಂಥವ್ರ ಗಂಡ, ಇಂಥವ್ರ ಮಗ, ಇಂಥವ್ರ ಮಗಳು, ಇದು ಶಾಸ್ತ್ರ. ಆದರೆ ನಿಜವಾದ ಶಾಸ್ತ್ರ ಯಾವುದು ಅಂದರೆ ಅದೇ ತಂದೆ ತಾಯಿಯಲ್ಲಿ ಹರಿಯುತ್ತಿರುವ ರಕ್ತ ಯಾವುದು ಅಂತ ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡು ಸರ್ ಮಾಡಿ.
ಅವರ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ಅವರ ಮಾಂಸಖಂಡಗಳ ಒಂದು ಶಕ್ತಿ, ಇದೆಲ್ಲವೂ ಮಗುನಲ್ಲಿ ಬಂದಿರುತ್ತೆ ಅಂತ ಪ್ರಜ್ಞೆ ನಾವು ತಿಳ್ಕೋಬೇಕಾ? ಯಾರ ಹತ್ರ ಹೋಗಿ ಶಾಸ್ತ್ರ ಕೇಳಬೇಕಾ? ಶಾಸ್ತ್ರ ಯಾವುದು ಕೇಳಬೇಕು ಅಂದರೆ, ಈ ಮಗು ರೆಡಿಯಾಗಿರುವಂಥ ಫ್ಯಾಕ್ಟ್ರಿ ಯಾವುದು, ಈ ಫ್ಯಾಕ್ಟ್ರಿಲಿ ಬಳಸಿರ್ತಕ್ಕಂಥ ಮೆಟೀರಿಯಲ್ ಹೇಗಿತ್ತು, ಅದನ್ನು ತಿಳ್ಕೊಳ್ತಕ್ಕಂಥದ್ದು, ಅದನ್ನು ನಾನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ವಂಶ ಯಾವುದು, ಅಪ್ಪ ಅಮ್ಮ ಹೇಗಿದ್ದರು, ನಿದ್ದೆ ಮಾಡಿದ್ರಾ ಇಲ್ವಾ, ಊಟ ಮಾಡಿದ್ರಾ ಇಲ್ವಾ, ಈ ಸತ್ಯವನ್ನು ತಿಳ್ಕೊಂಡ್ರೆ ಮಗು ಸತ್ಯ ಗೊತ್ತಾಗತ್ತೆ. ಇದನ್ನು ಶಾಸ್ತ್ರ ಅಂತ ಹೇಳ್ತಾರೆ. ಉಸಿರಾಟದ ಶಾಸ್ತ್ರವನ್ನು ಯಾರು ತಿಳಿಯುತ್ತಾರೋ, ಉಸಿರಾಟದ ಶಾಸ್ತ್ರವನ್ನು ಯಾರು ಹೇಳುತ್ತಾರೋ ಅವರೇ ಜ್ಞಾನ ಪಂಡಿತರು. ಉಸಿರಾಟನೇ ಗೊತ್ತಿಲ್ಲ, ಪ್ರಾಣದ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಮಿಕ್ಕಿದ ಶಾಸ್ತ್ರ ತೊಗೊಂಡು ಏನು ಮಾಡ್ಕೊಳ್ಳೋಣ? ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಿಮ್ಮ ಹೆಸರು ಏನು ಹೇಳಿದ್ರಿ? ಶಂಭುಲಿಂಗ ಅಲ್ಲ? ಶಶಿ. ಹಲೋ, ಶಶಿಕುಮಾರ್ ಸರ್. ಶಶಿಕುಮಾರ್, ನಿಮ್ಮ ತಂದೆಯಲ್ಲಿ ಅವ್ರು ತೀರ್ಕೊಂಡಿದ್ದಾರೆ ಸರ್. ಎಷ್ಟು ವರ್ಷ ಆಯಿತು? 7 ವರ್ಷ ಆಯ್ತು. 7 2 7. ಓಕೆ. ನೀವೆಷ್ಟು ಜನ ಮಕ್ಕಳು? 3 ಜನ ರೀ. ನೀವೆಷ್ಟನೇವರು? ನಾವು 3ನೇ ಕೊನೆಯವನು. ನಿಮ್ಗೆ ಅಣ್ಣ ಇದ್ದಾರಾ? ಅಣ್ಣ ತೀರ್ಕೊಂಡ. ಏನಾಗಿತ್ತು? ಅವನಿಗೂ ಶತ್ರು ಕಾಟ ಭಾಳ ಆಗಿತ್ತು. ಅಯ್ಯೋ, ಏನು ಫುಲ್ ಫಿಕ್ಸ್ ಮಾಡ್ಕೊಂಬಿಟ್ಟಾರೆ ಕಣಮ್ಮ. ಏನು ಈ ಕತೆ? ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಇದ್ದೀನಿ. ಏನೆಲ್ಲ ಶತ್ರು ಕಾಟ, ಕಾಳಿ ಕಾಟ, ಚೌಡಿ ಕಾಟ ಹಿಂಗೆ ಶುರು ಹಚ್ಕೊಂಬಿಟ್ಟಿದ್ರಲ್ಲಪ್ಪ ನೀವು. ದಯವಿಟ್ಟು ನಿಮ್ಗೊಂದು ದೊಡ್ಡ ನಮಸ್ಕಾರ. ಒಂದು ನಿಮಿಷ ತಿಳಿಸ್ಕೊಳ್ಳಿ. ನಿಜವಾಗ್ಲೂ ನೀವು ಇದೆಲ್ಲ ಬಿಟ್ಟರೆ ಬದುಕ್ತಿರೋ ಪ್ರಪಂಚದಲ್ಲಿ ಯಾವ ಕಾಟ ರೀ? ಎಲ್ರಿ ಕಾಟ? ನಾವು ತಿಳ್ಕೊಳ್ಳೋದಿರೋದೇ ಕಾಟ. ಅಲ್ಲ ಗುರುಗಳೇ, ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳ್ಬೋದ್ರಾ? ಹೇಳಿ. ಶತ್ರು ಕಾಟ ಇಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟರೆ ಸದಗೂ ತಗೊಳ್ಳಿಲ್ಲ, ಮತ್ತೆ ಅವ್ರೆಲ್ಲರೂ ನನ್ಗೆ ಕಾಲ್ಸ ಕಾಡಿಸ್ತಾರೆ. ಮತ್ತೆ ಇದಕ್ಕೆ ಏನು ಹೇಳ್ತೀರಿ? ನಾನು ಎಲ್ಲಾ ತರದ್ದು ಮಾಡಿದ್ದೀನಿ. ಓಕೆ, ಆಯ್ತು. ಒಂದು ನಿಮಿಷ. ಸತ್ತವರಿಗೆ ಏನು ಮಾಡಬೇಕಪ್ಪ ನಿಮ್ಮ ಪ್ರಕಾರ? ಸತ್ತವರಿಗೆ ಏನು ಮಾಡಬೇಕು? ಸತ್ತವರಿಗೆ ಸದ್ಯಸ ಅವ್ರಿಗೆ ಏನು ಶಾಸ್ತ್ರ ಪ್ರಯುಕ್ತ ಒಂದು ನಿಮಿಷ ಅಷ್ಟೊಂದು ಮಾತಾಡಬೇಡಿ. ಶ್ರಾದ್ದ ಅಂದ್ರೆ ಏನು? ಶ್ರಾದ್ದ ಅಂದ್ರೆ ಪಿಂಡ ಪ್ರದಾನ, ತಿಲತರ್ಪಣ, ಮೋಕ್ಷ ನಾರಾಯಣ ಬಲಿ. ಇದನ್ನ ಶ್ರಾದ್ದ ಅಂತ ಹೇಳ್ತಾರೆ. ಹೌದ್ರಿ. ಓಕೆ. ಶ್ರಾದ್ದ ಮಾಡುವ ಸ್ಥಳ ಯಾವುದು? ನದಿ ಅಥವಾ ಸಮುದ್ರದ ಹತ್ರ. ಓಕೆ. ಈಗ ನಿಮ್ಮ ತಂದೆಗೆ ಎಲ್ಲಿ ಮಾಡಿದ್ರಿ? ನಾನ್ ಮಾಡಿದ್ ನಮ್ಮ ನದಿ ಹತ್ರ. ಯಾವ ನದಿ? ತುಂಗಭದ್ರಾ. ಅದೇನು ಅಲ್ಲಿ ಮಾಡಬೇಕು ಅಂತ, ತುಂಗಭದ್ರಾ ಹತ್ರ ಮಾಡಬೇಕು ಅಂತ ಏನು ಉದ್ದೇಶ? ಕಾರಣ ಹೇಳಿ. ಅಲ್ಲಿ ತುಂಗಭದ್ರಾದಲ್ಲಿ ಏನಕ್ಕೆ ಮಾಡಿದ್ರಿ? ಯಾಕಂದ್ರೆ ಒಂದು ತಿಲತರ್ಪಣ ಮಾಡಕ್ಕೆ ನೀರು ಅಗತ್ಯ ಬಹಳ ಇರುತ್ತೆ. ಜೊತೆಗೆ ಕಾಗೆಗಳು ಅಲ್ಲಿ ಬಂದ್ರೇನೆ ಅದು ಪಿಂಡ ತಿಂದ್ಮೇಲೆ ಅವ್ರಿಗೆ ಇದು ಸಿಗೋದು. ಅವರಿಗೆ ನಾವು ಮಾಡಿದ್ದು ಪೂಜೆ ಅಂತಂದ್ರೆ ಅವ್ರಿಗೆ ನಿಲ್ಕುತ್ತದು ಅಂತ. ದಯವಿಟ್ಟು ಕೇಳಿಸ್ಕೊಳ್ಳಿ, ಒಂದು ಮಾತು ಹೇಳ್ತೀನಿ, ನೀವೇನಾದ್ರು ತಿಳ್ಕೊಳ್ಳಿ. ಹೇಳಾ? ಹೇಳಿ ಗುರುಗಳೇ. ಶ್ರಾದ್ದ ಮಾಡುವುದು ಜಾಗ ಕ್ಷೇತ್ರವಾಗಿರಬೇಕು. ಮೊದಲು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾಗೇನೇ ಬರುತ್ತೆ ಅಂತಲ್ಲ, ಕಾಗೆ ಅಲ್ಲ, ಹಾವು ರೂಪದಲ್ಲಿ ಬರುತ್ತೆ, ನಾಯಿ ರೂಪದಲ್ಲಿ ಬರುತ್ತೆ, ಪಕ್ಷಿ ರೂಪದಲ್ಲಿ ಬರುತ್ತೆ, ಇರುವೆ ರೂಪದಲ್ಲಿ ಬರುತ್ತೆ. ನೀವು ಫಸ್ಟು ತಿಳ್ಕೊಳ್ಳಿ, ಕ್ಷೇತ್ರದಲ್ಲಿ ಮಾಡುವುದು ಶ್ರಾದ್ದ. ನೀವು ತುಂಗಭದ್ರಾ ಬಂದು ಕ್ಷೇತ್ರ ಬರಲ್ಲ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಹರಿಹರ ಕ್ಷೇತ್ರದಲ್ಲಿ ಮಾಡಿದೀನಿ ಸರ್, ಅದು ದಕ್ಷಿಣ ಕಾಶಿ. ಓಕೆ, ಪರವಾಗಿಲ್ಲ, ನಂಗೆ ಗೊತ್ತಿಲ್ಲ. ಒಂದೊಂದು ತಿಳ್ಕೊಳ್ಳಿ. ಏನೇ ಮಾಡಿ ನೀವು ಇಲ್ಲಿ ಶತಭಿಷ ನಕ್ಷತ್ರಕ್ಕೆ ಮಗು ಏನಕ್ಕೆ ಹುಟ್ಟುತ್ತೆ ಅಂದರೆ, ಇದ್ರ ಮೂಲ ಸತ್ಯ. ಶ್ರಾದ್ದಗಳನ್ನು ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ತಾಯಿಯ ತವರ ಮನೆಯಲ್ಲಿ, ಅವರ ಮನೆಯಲ್ಲಿ ಯಾವ ಪ್ರಕಾರದಲ್ಲಿ ಶ್ರಾದ್ದಗಳನ್ನು ಮಾಡುತ್ತಿದ್ರು ಅಂತ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ತಾಯಿಯ ತವರು ಮನೆಯಲ್ಲಿ ಶ್ರಾದ್ದಗಳನ್ನು ಮಾಡುತ್ತಿದ್ದ ಅಭ್ಯಾಸ ಇದೆಯಾ ಅಂತ ಮೊದಲು ತಿಳ್ಕೊಳ್ಳಿ. ಎಲ್ಲಿ ಮಾಡ್ತಿದ್ರು, ಹೇಗೆ ಮಾಡ್ತಿದ್ರು ತಿಳ್ಕೊಳ್ಳಿ. ನಿಮ್ಮ ಶತಭಿಷ ನಕ್ಷತ್ರಕ್ಕೆ ಸತ್ಯ ಗೊತ್ತಾಗತ್ತೆ. ಏನು ಅಂದರೆ, ಮೆದುಳಿಗೆ ಸಂಬಂಧಪಟ್ಟಂತಹ ಶತಭಿಷಕ್ಕೆ ರಾಹು ಗ್ರಹ ಅಂತ ಜ್ಯೋತಿಷಗಳು ಹೇಳ್ತಾರೆ. ರಾಹು ಯಾರು ಅಂತಂದರೆ, ಊಟ ಮಾಡುವ ಕ್ರಮ ನಿಮ್ಮದು ಚೆನ್ನಾಗಿಲ್ಲ, ಊಟ ಮಾಡುವ ಸಮಯ ನಿಮ್ಮದು ಸೂಕ್ತ ಇಲ್ಲ. ಇದನ್ನ ನೀವು ರಿಪೇರಿ ಮಾಡ್ಕೊಳ್ಳೋದು ಕಲ್ತ್ರೆ ಎಲ್ಲ ದೋಷ ಅಲ್ಲೇ ಪರಿಹಾರ ಆಗುತ್ತೆ. ಮೊದಲು ಇದು ಕುತ್ಕೊಂಡು ಯೋಚನೆ ಮಾಡಿ, ಶತಭಿಷದ ನಕ್ಷತ್ರಕ್ಕೆ ಅಧಿಪತಿ ಪ್ರೆಸಿಡೆಂಟ್ ಯಾರು, ಇದನ್ನು ತಿಳ್ಕೊಂಡ್ರೆ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ. ಹೊರತು ಯಾರೋ ಹೇಳ್ತಾರೆ ಅಂತ ಕೇಳಿಕೊಂಡು ಅವ್ರು ಮಾಡಿಸೋರೆ ಇವರು ಮಾಡಿಸೋ, ದಯವಿಟ್ಟು ಇದೆಲ್ಲ ತೆಗೆದುಹಾಕಿ. ನಾನು ಯಾರು, ಶತಭಿಷಕ್ಕೆ ಏನಕ್ಕೆ ಬಂದೆ ಅಂತ ನೀವು ತಿಳ್ಕೊಳ್ಳದೆ ನಿಜವಾದ ಮಾಡಬೇಕಾದಂಥ ಕರ್ತವ್ಯ ದಯವಿಟ್ಟು ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಕೇವಲ ಇವರೊಬ್ಬರಲ್ಲ, ನಾವು ಸುಮಾರು ಜನದಲ್ಲಿ ಕೇಳಿರ್ತೀವಿ, ಏನಾದರೂ ಸಮಸ್ಯೆ ಆಗಲಿ ನಮಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಶತ್ರು ಕಾಟ, ನಾವು ಅದಕ್ಕೆ ಈ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಿದ್ದೀವಿ. ಇದೆಲ್ಲ ಸತ್ಯನಾ ಗುರುಗಳು? ಹಾಗಾದರೆ ಶತ್ರು ಯಾರು ಅಂತ ಫಸ್ಟ್ ಕೇಳಬೇಕು ಅವ್ರಿಗೆ. ಹೌದು. ಹಾಂ, ನಿಮ್ಮ ಶತ್ರುಗಳು ಯಾರು ಅಂದರೆ ನಿಮ್ಮ ಅಪ್ಪ ಅಮ್ಮನೇ.
ಅದ್ ಹೇಗೆ ಗುರುಗಳೇ? ಅದೇಗೆ ಅಂದ್ರೆ ಈಗ ಹೇಳಿಲ್ಲ ಇವರು ತುಂಗಭದ್ರದಲ್ಲಿ ಮಾಡಿದೆ ಅಂತ. ಹ್ಮ್ ಈಗ ಸತ್ತವನಿಗೆ ಟಾಟಾ ಮಾಡ್ಬಿಟ್ಟಿರು, ಇವ್ರ ಅನುಕೂಲಕ್ಕೆ ತಕ್ಕಂತೆ ಇವ್ರು ತಿಳ್ಕೊಂಡದ ಮೇಲೆ ಮಾಡಿದ್ರು ಹ್ಮ್ ಅಲ್ವಾ? ಹೌದು. ಇಲ್ಲಿ ಮಾಡಬೇಕಾಗಿದ್ದು ಇವ್ರು ಹುಟ್ಟಿದಾಗ ಇವರಪ್ಪ ಆದವರು ಹ್ಮ್ ನನ್ನ ಹೊಟ್ಟೆಯಲ್ಲಿ ಶತಭಿಷ ನಕ್ಷತ್ರದ ಮಗು ಬರುವುದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಳದೆ ಇರ್ತಕ್ಕಂಥವ್ರು ಶತ್ರುಗಳು. ಯಾರು? ಇವ್ರ ತಂದೆ ತಾಯಿನೇ ಶತ್ರು ಇವ್ರಿಗೆ. ಹ್ಮ್ ತಿಳ್ಕೊಬೇಕಿತ್ತಾನೆ? ತಿಳ್ಕೊಬೇಕಿತ್ತು. ಯಾವುದೇ ತಂದೆ ತಾಯಿಗಳು ಮಗುವಿನ ನಕ್ಷತ್ರ ಏನು ತಿಳ್ಕೋಬೇಕು ಅನ್ನೋದು ವಿಚಾರ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನಿಮ್ಮ ವಂಶಜರು, ನಿಮ್ಮ ಪೂರ್ವಿಕರು, ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂತಹ ಸಂಬಂಧಗಳು ಯಾವ ರೀತಿಯಲ್ಲಿ ನಿಮ್ಮ ಕುಟುಂಬ ನಿಂತಿದೆ ಅನ್ನೋದಕ್ಕೆ ನೋಟಿಸ್ ಬೋರ್ಡ್ ನಿಮ್ಮ ಮಗುವಿನ ನಕ್ಷತ್ರ. ಈಗ ಹೇಳ್ತೀನಿ, ಒಂದು ಮೊದಲನೇ ನಕ್ಷತ್ರ 27 ನಕ್ಷತ್ರದಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ, ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ, ಕೊನೆ ಮೀನರಾಶಿಯಲ್ಲಿ ಬರುತ್ತೆ. ಹೌದು. ಇದು ಯಾವುದು? ಕಾಲು. ರೇವತಿ ನಕ್ಷತ್ರ ಕಾಲು, ಅಶ್ವಿನಿ ನಕ್ಷತ್ರ ತಲೆ. ಇದರ ಮಧ್ಯ 25 ನಕ್ಷತ್ರ ಮನುಷ್ಯನ ದೇಹದಲ್ಲಿದೆ. ಈಗ ನಾವು ಒಂದು ಮಗುವಿಗೆ ಒಂದು ನಕ್ಷತ್ರದ ಮೇಲೆ ಡಿಪೆಂಡ್ ಮಾಡಿ ಶಾಸ್ತ್ರ ಹೇಳ್ತಾ ಇದ್ದೀವಿ. ಹೌದು. ಇನ್ನು 26 ನಕ್ಷತ್ರ ಯಾರ್ದು? ನಾವು 27 ನಕ್ಷತ್ರ ಇದೆ ಅಂತ ತಿಳ್ಕೊಂಡಿರ್ತಕ್ಕಂತಹ ಮಹನೀಯರು, ಪಂಡಿತರುಗಳು, ಕಾಲು ಮತ್ತು ತಲೆಯ ಮಧ್ಯದಲ್ಲಿ ಬರ್ತಕ್ಕಂತಹ 25 ನಕ್ಷತ್ರ ನಿಮ್ಮ ವಂಶಜರು. ನಿಮ್ಮ ವಂಶದಲ್ಲಿ ಸತ್ತಿರ್ತಕ್ಕಂಥವರು ಯಾವ್ಯಾವ ರೀತಿ ಸತ್ತಿದ್ದಾರೆ, ಏನೇನೆಲ್ಲ ಅನುಭವಿಸಿದ್ದಾರೆ, ಈ 25 ನಕ್ಷತ್ರದಲ್ಲಿ ಯಾವ ರೀತಿ ದುರ್ಮರಣಗಳು ನಡೆದಿದೆ, ಆ ಒಂದು ಸಮಸ್ಯೆಯಿಂದ ಆ ದೇಹದಲ್ಲಿ ಯಾವ ಭಾಗ ಸಮಸ್ಯೆ ಕೊಡ್ತಾ ಇದೆ, ಕುತ್ತಿಗೆನ, ಕಣ್ಣ, ಬೆನ್ನ, ಸೊಂಟನ, ಕಾಲ, ಇಮ್ಡಿನ, ಭುಜನ, ಅರ್ಥ ಆಯ್ತಲ್ಲ? ನಿಮ್ಮ ದೇಹದ ಪ್ರತಿ ಒಂದು ಭಾಗನೂ ಕೂಡ ನಿಮ್ಮ ವಂಶಜರದೇ. ಅದಕ್ಕೆ ಒಂದೇ ನಕ್ಷತ್ರ ಇಟ್ಕೊಂಡು ಮದುವೆ ಮಾಡಿ ನಾವು ಹಾಳಾಗ್ತಾ ಇರೋದು. ಯಾಕೆ ಅಂದರೆ ಇದನ್ನು ನಾನು ಹೇಳ್ತಿದ್ದೀನಿ, ಎಷ್ಟು ಜನಕ್ಕೆ ಅದು ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ. ಒಂದು ನಕ್ಷತ್ರವನ್ನು ಇನ್ನೊಂದು ನಕ್ಷತ್ರವನ್ನು ಸೇರಿಸಿ ಮದುವೆ ಮಾಡಿದ್ರೆ ಒಳ್ಳೆಯದು ಅಂತ ತಿಳ್ಕೊಂಡಿರ್ತಕ್ಕಂಥ ಅವೈಜ್ಞಾನಿಕ ಈ ಶಾಸ್ತ್ರವನ್ನು ಹಿಡ್ಕೊಂಡು ನಾವು ಕೆಟ್ಟು ಕೆರ ಹಿಡಿದಿದ್ದೀವಿ. ಯಾಕೆ ಅಂದರೆ ಪ್ರತಿ ನಕ್ಷತ್ರ, ಪ್ರತಿ 12 ರಾಶಿ, ಪ್ರತಿ ಒಂದು ಭಾಗನೂ ದೇಹದ ಭಾಗಗಳಲ್ಲಿ ಅಡಕವಾಗಿದೆ. ಯಾಕೆ ಅಂದರೆ ನಾನು ಹುಟ್ಟಿದ ನಕ್ಷತ್ರದಲ್ಲಿ ಅಪ್ಪ ಹುಟ್ಟಿರಲ್ಲ, ಅಮ್ಮ ಹುಟ್ಟಿರಲ್ಲ, ಅವ ನಕ್ಷತ್ರನೇ ಬೇರೆ ಇರುತ್ತೆ. ಅದು ನಿನ್ನ ದೇಹದಲ್ಲಿರುತ್ತೆ. ಅದು ಕ್ಲೀನ್ ಮಾಡಬೇಕು, ನಿವಾರಣೆ ಮಾಡಬೇಕು. ಮಾಡಲಿಲ್ಲ ಶತ್ರು ಆಗ್ತಾರೆ ನಿಮ್ಗೆ ಅವರು. ಯಾರು? ಅಪ್ಪನೇ ಸತ್ತಿರ್ಬೋದು, ಅವನಿನ ತಿರುಗ ಮೇಲೆ ಬೀಳ್ತಾನೆ, ಪ್ರೇತವಾಗಿ ಕಾಡ್ತಾನೆ, ಹಿಂಸೆ ಕೊಡ್ತಾನೆ, ಹೆದರಿಸ್ತಾನೆ. ಯಾಕೆ? ಅದಕ್ಕೆ ಮೋಕ್ಷ ಕೊಟ್ಟಿಲ್ಲ. ಶತ್ರುಗಳು ಯಾರು? ನಮ್ಮ ಕುಟುಂಬದವರೇ ಶತ್ರುಗಳು. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂತಹ ರೇವತಿ ನಕ್ಷತ್ರರಿಗೆ ಸತಾಯ ಗತಾಯ ಎಲ್ಲರಿಗೂ ಕಾಲ್ನೋವು ಇದ್ದೇ ಇರುತ್ತೆ ಅಂತ ನಾವು ಅಂದ್ಕೊಂಡಿರೋದು. ಸಾಮಾನ್ಯವಾಗಿ ಕಾಲ್ನೋವು ಯಾರಿಗಿಲ್ಲ ಅಂತ ಅನ್ಕೋತೀವಲ್ಲ ನಮ್ಮ. ರೇವತಿ ನಕ್ಷತ್ರರಿಗೆ ಕಾಲು ಜೂಮ್ ಹಿಡಿಯೋದು, ಕಾಲು ನೋವು ಇರೋದು ಸಿಕ್ಕಾಬಟ್ಟೆ ಅನುಭವಿಸ್ತಾರೆ. ಯಾಕೆ ಅಂದರೆ ಜೋಪಾನ ಲವ್ ಮಾಡಿಬಿಟ್ಟರು ಅಂತ ಕ್ಲೂ ಅದು. ಕಾಲು ನೋವು ಇರೋರು 100% ಲವ್ ಮಾಡ್ತಾರೆ. ಏನಿದು ಆಶ್ಚರ್ಯ? ಕಾಲು ನೋವಿರೋಲ್ಲ ಲವ್ ಮಾಡ್ತಾರ? ಹೌದು. ಯಾಕೆ ಅಂದರೆ ಅದರ ರಹಸ್ಯ ಅಷ್ಟೊಂದಿದೆ. ಇನ್ನು ಅಶ್ವಿನಿ ನಕ್ಷತ್ರ ನಿದ್ದೆಗೆಟ್ಟು ನಿದ್ದೆಯನ್ನೇ ಕಾಣದೇ ಇರತಕ್ಕಂಥವ್ರು ಯಾರು? ಅಶ್ವಿನಿ ನಕ್ಷತ್ರ. ತಲೆಕೆಟ್ಟವನ ಅಂತಾರಲ್ಲ ಅವರು. ಅಂದ ಮೇಲೆ ಈ ಸತ್ಯವನ್ನು ದೇವರು ತೋರಿಸಿದ್ರೂ ಕೂಡ ಇನ್ನೂ ನಮಗೆ ಚೌಡಿ ಹಿಡ್ಕೊಂಡದೆ, ಅದು ಹಿಡ್ಕೊಂಡದೆ, ಮಾಟ ಮಾಡಿಸವ್ರೆ, ಈ ಕಡೆ ತಿರ್ಕೊಂಡದೆ ಅಂದರೆ ಏನು ಹೇಳೋಣ? ಹೌದಲ್ವಾ? ಎಲ್ಲ ಸಮಸ್ಯೆ ನಮ್ಮಲ್ಲೇ ಇದೆ. ನಾವು ಇನ್ನೊಬ್ಬರಿಗೆ ತೋರಿಸಿ ಹಾಳಾಗ್ತಾ ಇರೋದು. ಈಗ ಆ ಮಾತಾಡಿದಂಥ ವ್ಯಕ್ತಿ ಸಾಕಷ್ಟು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಅತಿ ಆಗ್ಬಿಟ್ಟೈತೆ. ಅರ್ಥ ಗೊತ್ತಿಲ್ಲ. ಸುಮ್ಮನೆ ಇದು ಮಾಡಿದ್ರೆ ಹಿಂಗಾಗತ್ತೆ, ಇದು ಮಾಡಿದ್ರೆ ಹಿಂಗಾಗತ್ತೆ ಅಂತ ಹೇಳ್ಕೊಂಡಿದ್ದಾರೆ ಹೊರತು ಈ ಥರ ಪುರೋಹಿತ ಶಿಖಾಮಣಿಗಳು ಬೇಜಾನ್ ನಮ್ಮ ದೇಶದಲ್ಲಿದ್ದಾರೆ. ಮೂಲಾರ್ಥ ಬೇಕು. ಒಂದು ನಕ್ಷತ್ರದ ಹಿನ್ನೆಲೆಯನ್ನು ಹೇಳಬೇಕು, ಒಂದು ರಾಶಿಯ ಹಿನ್ನೆಲೆಯನ್ನು ಹೇಳಬೇಕು, ಒಂದು ಲಗ್ನದ ಹಿನ್ನೆಲೆಯನ್ನು ಹೇಳಬೇಕು. ಇದೆಲ್ಲ ಸೇರಿ ಎಲ್ಲಿರುತ್ತೆ ಅಂದರೆ, ಇವತ್ತು ನಾನು ಹೇಳಿದೆ ಗಂಡು ಹೆಣ್ಣು ಸೃಷ್ಟಿಯ ಕಣ್ಣು ಅಂತ. ಈ ಸೃಷ್ಟಿ ಕಣ್ಣು ಯಾವುದು ಅಂತ ಹೇಳಲಿಲ್ಲ. ಇದೇ ಮನೆ. ಗಂಡು ಹೆಣ್ಣಿನ ಸೃಷ್ಟಿಯ ಕಣ್ಣು ಅಂತಿರಲ್ಲ, ನಮ್ಮ ವಾಸದ ಮನೆನೇ. ಈ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂತಹ ಹೆಣ್ಣಿರ್ತಾಳೆ. ಹೌದು. ನಾರಾಯಣ ಸ್ವರೂಪವಾಗಿರ್ತಕ್ಕಂಥ ಗಂಡಿರ್ತಾರೆ. ಈಗ ಮನೆಯ ಒಳಗಡೆ ಲಕ್ಷ್ಮಿ ಇರಬೇಕು ಅಂತ ಧರ್ಮ. ಹೌದು. ಮನೆಯ ಹೊರಗಡೆ ಗಂಡಿರಬೇಕು ಅಂತ ಧರ್ಮ. ಹೌದು.
ಹಾಗಿದ್ದ ಮೇಲೆ ನಮ್ಮ ಮನೆಯಲ್ಲಿ ಹೆಣ್ಣು ಗಂಡಿಗೆ ಯಾವ ದೇವರು, ಹೆಣ್ಣು ದೇವರು, ಗಂಡು ದೇವರು ಅಂತೀವಲ್ಲ, ಮನೆಯಲ್ಲಿರ್ತಕ್ಕಂತಹ 2 ಮುಖ್ಯ ದ್ವಾರ, ಒಂದು ಹಿಂಬಾಗಿಲು, ಒಂದು ಮುಂಬಾಗಿಲು. ಈ 2 ಬಾಗಿಲು ಒಟ್ಟು ಒಂದು ಬಾಗಿಲಲ್ಲಿ 4 ಮೂಲೆ. 2 ಬಾಗಿಲಿಂದ ಎಷ್ಟು ಮೂಲೆ ಆಯ್ತು? 8 ಮೂಲೆ ಆಯ್ತು. ಅವರೇ ಅಷ್ಟಲಕ್ಷ್ಮಿಯರು. ನಿಮ್ಮ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ. ಯಾರ ಮನೆಯಲ್ಲಾದರೂ 2 ಬಾಗಿಲು ನೇರವಾಗಿ ಇದೆಯಾ, ಆ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಇರುತ್ತೆ. 2 ಬಾಗಿಲಿಟ್ರೆ ಮನೆ ಒಳ್ಳೆಯದು ಅಂತ ಗೊತ್ತೇ ಇಲ್ಲ ನಮ್ಮ ಜನಕ್ಕೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಗುರುಗಳೇ. ಮೇನ್ ಡೋರ್ ಸೊಮೆ, ಉತ್ತರ ಕಡೆ ಸೊಮೆ, ದಕ್ಷಿಣ ಕಡೆ ಸೊಮೆ. ಆದರೆ ಒಂದು ತಿಳ್ಕೋಬೇಕು, ನಮ್ಮ ಉಸಿರಾಟಕ್ಕೂ ಮನೆಯ ನೆಮ್ಮದಿಗೂ ಹೃದಯದ ಸೇಫ್ಟಿಗೂ 2 ಬಾಗಿಲು ಮನೇಲಿ ಇರಲೇಬೇಕು. ನಮ್ಮ ಹೃದಯ ಚೆನ್ನಾಗಿರಬೇಕು, ಉಸಿರಾಟ ಚೆನ್ನಾಗಿರ್ಬೇಕಂದ್ರೆ 2 ಬಾಗಿಲು ಇರಬೇಕು. ಉತ್ತರ ದಕ್ಷಿಣದಲ್ಲಿ ಇದ್ದರೆ ಹಾರ್ಟ್ ಅಟ್ಯಾಕ್ ಅಡ್ವಾನ್ಸ್ ಆಗತ್ತೆ ಅಂತ ಬರೆದ್ಬಿಟ್ಟು ಲೀಸ್ಟ್ ಅಂಟಿಸ್ಬಿಡಿ ಮನೇಲಿ. ಯಾರಿಗೆ ಯಾವ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ, ಉಸಿರಾಟ ವ್ಯತ್ಯಾಸ ಆಗತ್ತೆ, ಯಾರಿಗೆ ಭಯ ಆಗತ್ತೆ, ಯಾರ ಮನೆಯಲ್ಲಿ ವಿಚ್ಛೇದನ ಆಗತ್ತೆ, ಯಾರ ಮನೆಯಲ್ಲಿ ಹೆಣ್ಣು ಗಂಡು ಸೆಟ್ಟಾಗಿ ಮದುವೆ ಆಗ್ತಾ ಇಲ್ಲ, ಇದೆಲ್ಲ ಉತ್ತರ ದಕ್ಷಿಣದ ನಿವೇಶನದಲ್ಲಿ ನಡೆಯುತ್ತೆ. ಮತ್ತು ಯಾವ ದಿಕ್ಕಲ್ಲಿರಬೇಕು? ಅದು ಹೇಳ್ತೀನಿ. ಉತ್ತರ ದಕ್ಷಿಣದ ನಿವೇಶನದಲ್ಲಿ ಬಾಗಿಲು ನೇರ ಇಟ್ಟರೆ ಎಲ್ಲರೂ ಕೂತ್ಕೊಂಡು ಜಪ ಮಾಡಬೇಕು, ನಾವೇನು ಕಾರು ಹುಟ್ಟಿದೋ ಅಂತ. ಆರೋಗ್ಯ ಲ್ಯಾಪ್ಸ್, ಊಟ ಅರಗಲ್ಲ, ನಿದ್ದೆ ಬರಲ್ಲ, ಮದುವೆ ಆಗಲ್ಲ, ಮಕ್ಕಳಾದರೆ ಚೆನ್ನಾಗಿ ಆಗಲ್ಲ. ಇದನ್ನು ನಮ್ಮ ಭಾರತ ದೇಶದಲ್ಲಿ 85% ಎಲ್ಲರೂ ಉತ್ತರ ದಕ್ಷಿಣದ ನಿವೇಶನಗಳನ್ನೇ ಮಾಡುತ್ತಿರುವ ಈ ನಮ್ಮ ಸರ್ಕಾರ. ದೂರಕ್ಕೆ ಹೋಗ್ಬೇಡಿ. ಸರ್ಕಾರಕ್ಕೆ ಇನ್ನೂ ಗೊತ್ತಿಲ್ಲ ಜನಕ್ಕೆ ಒಳ್ಳೆಯದಾಗಕ್ಕೆ ಸೈಟ್ ಹೆಂಗಿರಬೇಕು ಅಂತ. ಯಾರ ಹತ್ರ ಹೋಗಿ ಕೇಳೋದಮ್ಮ? ಹೌದು ಗುರುಗಳು, ಯಾರಿಗೆ ಕೇಳಬೇಕು? ಅಕಸ್ಮಾತ್ ಯಾರು ಈ ವಿಚಾರದಲ್ಲಿ ಮಾತಾಡಬೇಕು ಅಂದರೆ ದಯವಿಟ್ಟು ನೇರವಾಗಿ ಮಾತಾಡ್ಬೋದು. ಏನು ಸರ್ಕಾರಕ್ಕೆ ಗೊತ್ತಿಲ್ಲ ಆರೋಗ್ಯದಾಯಕವಾದ ಸೈಟು ಅಂದರೆ ನಾವು ಯಾರ ಹತ್ರ ಕೇಳೋದು? ಸಾಲ ಮನ್ನಾ ಮಾಡಿ ಯಾರಿಗೆ ಬೇಕು ಸ್ವಾಮಿ? ಬೇಕಾಗಿಲ್ಲ. ಸಾಲ ಮನ್ನಾ ಅವಶ್ಯಕತೆ ಇಲ್ಲ. ನಿವೇಶನ ಹೇಗಿರಬೇಕು, ಯಾವನಾರು ಕಿತ್ತೋಗಿರೋಂಥದ್ದು ಕೂರಿಸಿ ಅವನು ಕೇಳ್ಬಿಟ್ಟು ಮಾಡಿ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಮನೆ ಯಜಮಾನನಿಗೆ ಗೊತ್ತಿಲ್ಲ ಅಂದರೆ ಮಕ್ಕಳ ಕಥೆ ಏನಮ್ಮ? ಹೌದು ಗುರುಗಳೇ. ಇದು ನಮ್ಮ ದೇಶದ ಹಣೆ ಬರ ಇತಿಹಾಸ. ಯಾಕೆ ಅಂದರೆ ಯಾವ ಊರಲ್ಲಿ ಯಾವ ಗ್ರಾಮದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿ ನೀವು ಯಾರೂ ನೆಮ್ಮದಿಯಾಗಿಲ್ಲ ರೀ. ಕಾರಣ ನಿವೇಶನಗಳ ಪವಿತ್ರವಾದ ನಿವೇಶನಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋದಾಗ ನಮ್ಮ ದೇಶ ಉಳಿಯುತ್ತೆ, ನಮ್ಮ ಜನ ಉಳಿಯುತ್ತೆ ಅನ್ನೋ ಪ್ರಜ್ಞೆನೇ ಇಲ್ಲ ಅಂದರೆ ಯಾರ ಹತ್ರ ಕೇಳೋ ಸ್ವಾಮಿ ಹೇಳಿ? ದೇವಸ್ಥಾನಗಳೇ ಉಳಿತಾ ಇಲ್ಲ, ಅದೇ ಏನೇನೋ ನಡೀತಾ ಇದೆ ಅಂದರೆ ಇದಕ್ಕಿಂತ ಉತ್ತರ ನಾನೇನೋ ಕೊಡಲಿಕ್ಕಾಗಲ್ಲ. ಆದರೆ ಒಂದಂತೂ ತಿಳ್ಕೊಳ್ಳಿ, ನಮ್ಮ ಸೃಷ್ಟಿಯ ಕಣ್ಣು ಯಾವುದು? ಮನೆ. ಆ ಮನೆಯಲ್ಲಿರ್ತಕ್ಕಂಥ ಬಾಗಿಲುಗಳು ಲಕ್ಷ್ಮಿ ಆಗಿರಬೇಕು. ಇನ್ನು ನಾರಾಯಣ ಸ್ವರೂಪ ಆಗಿರ್ತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.